ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಟ್ರಯಾಂಗಲ್ಸ್ ಚಾಪ್ಟರ್ ಮೇಲಿಂದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಮೆಂಟರ್ ಮೃತ್ಯುಂಜಯ್. ಓಕೆ, ಸೊ ಬನ್ನಿ ಒಂದೊಂದಾಗಿ ಕ್ವಶನ್ಸ್ ಅನ್ನ ನೋಡ್ಕೊತಾ ಹೋಗೋಣಂತ್ರಿ. ಓಕೆ, ಸೊ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಂದ್ರೆ ಏನಾಗಿರ್ತಾವ್ರಿ? ಅವೇನಪ್ಪಾ ಅಂತಂದ್ರೆ ಥಿಯರಮ್ಸ್ ಆಗಿರ್ತಾವ. ಓಕೆನಾ? ಸೊ ಇದ್ರೊಳಗ ಫಸ್ಟ್ ಕ್ವಶನ್, ಫಸ್ಟ್ ಥಿಯರಮ್ 52nd ಕ್ವಶನ್ ಏನಂದ್ರೆ ನೋಡ್ರಿ, ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಓಕೆ, ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ನ ಮೊದಲು ಸ್ಟೇಟ್ ಮಾಡ್ರಿ, ಅದಾದ ನಂತರ ಪ್ರೂವ್ ಮಾಡ್ರಿ ಅಂತ ಕೇಳಾಕತ್ತಾರ. ಸೊ ನಮಗ ಏನಂತಂದ್ರೆ ನಮ್ಮ ಒಂದು 10th ಸ್ಟ್ಯಾಂಡರ್ಡ್ ಬರುವಂತ ಎಲ್ಲಾ ಥಿಯರಮ್ಸ್ ಸ್ಟೇಟ್ ಮಾಡ್ಲಿಕ್ಕೂ ಬರ್ತಿರ್ಬೇಕು, ಆ ನಂತರ ಪ್ರೂವ್ ಮಾಡ್ಲಿಕ್ಕೂ ನಮಗ ಗೊತ್ತಿರಬೇಕು. ಸರಿನಾ? ರೈಟ್. ಏನದ ನೋಡ್ರಿ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ರೈಟ್. ಈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ಗೆ ಇನ್ನೊಂದು ಹೆಸರು ಏನದ್ರಿ? ಇದಕ್ಕೆ ಇನ್ನೊಂದು ಏನಂತ ಕರಿತೀವಿ ಅಂತಂದ್ರೆ ಥೇಲ್ಸ್ ಥಿಯರಮ್ ಅಂತಲೂ ಕರಿತೀವಿ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಥಿಯರಮ್. ಓಕೆ, ಸೊ ಇದನ್ನ ಈ ಒಂದು ಥಿಯರಮ್ ನ ಥೇಲ್ಸ್ ಅನ್ನುವಂತಹ ಒಬ್ಬ ಮ್ಯಾಥಮೆಟಿಷಿಯನ್ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ಇದನ್ನ ಅವ್ರ ಹೆಸರಿನಿಂದ ಏನಪ್ಪಾ ಅಂತಂದ್ರೆ ಕರೀತಾರೆ, ಏನಂದ್ರೆ ದಟ್ ಈಸ್ ಥೇಲ್ಸ್ ಥಿಯರಮ್. ಓಕೆ, ಮೊದಲಕ್ಕೆ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಸ್ಟೇಟ್ ಮಾಡೋಣ, ಮೊದಲಕ್ಕೆ ಇದನ್ನ ಬರೆಯೋಣ, ಅದಾದ ನಂತರ ನಾವು ಇದನ್ನ ಎಕ್ಸ್ಪ್ಲನೇಷನ್ ನೋಡೋಣಂತ್ರಿ. ಓಕೆ, ಸೊ ಇದೇನ್ ಸ್ಟೇಟ್ ಮಾಡ್ತೈತಿ ಅಂತಂದ್ರೆ, ಇಫ್ ಎ ಲೈನ್ ಡ್ರಾನ್ ಪ್ಯಾರಲಲ್ ಟು one side of a triangle to intersect other two sides in distinct points other two sides divide in the equal ratio ಅಥವಾ in the same ರೇಷಿಯೋ. ಓಕೆ, ಸೊ ಇದನ್ನ ಡಯಾಗ್ರಾಮ್ ಡ್ರಾ ಮಾಡೋಣಂತ್ರಿ, ನಮಗ ನೀಟಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ಏನದ ನೋಡ್ರಿ, ಒಂದು ಟ್ರಯಾಂಗಲ್ ಒಳಗ, ಓಕೆ, ಸೊ ಇನ್ ಎ ಟ್ರಯಾಂಗಲ್, ಓಕೆ, ಲೆಟ್ ದಟ್ ಬಿ ಎ ಬಿ ಸಿ ಅಂತ ಅನ್ಕೊಂಡ್ರಿ. ರೈಟ್. ಈ ಒಂದು ಟ್ರಯಾಂಗಲ್ ಒಳಗ ಒಂದು ಸೈಡ್ಗೆ ನಾವೇನಪ್ಪಾ ಅಂದ್ರೆ ಪ್ಯಾರಲ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಲಿಕ್ಕೆ. ಓಕೆ, ಸೊ ಅದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಒಂದು ಲೈನ್ ಅನ್ನ ಡ್ರಾ ಮಾಡಿದೀವಿ ಅಂತಂದ್ರೆ, ಓಕೆ, ಸೊ ಇದೇನಂದ್ರೆ ಇದೇನಾಗಿದ್ರಿ, ಈ ಲೈನ್ ಈ ಸೈಡ್ಗೆ ಏನಪ್ಪಾ ಅಂತಂದ್ರೆ ಪ್ಯಾರಲ್ ಆಗೈತಿ. ಸೊ ಈ ರೀತಿಯಾಗಿ ನಾವು ಪ್ಯಾರಲ್ ಆಗಿ ಡ್ರಾ ಮಾಡಿದ್ವಿ ಅಂದ್ರೆ ಲೈನ್, ಅದು ಡಿ ಅಂತಂದ್ರೆ ಹೆಸರು ಕೊಡೋಣ. ಓಕೆ, ಸೊ ಈ ಡಿ ಲೈನ್ ಏನ್ ಮಾಡ್ತೈತಿ ಅಂದ್ರೆ ಈ ಎರಡು ಸೈಡ್ಸ್ ನ ಸೇಮ್ ರೇಷಿಯೋ ಒಳಗ ಡಿವೈಡ್ ಮಾಡ್ತೈತಿ. ಸೊ ಅದನ್ನ ನಾವಿಲ್ಲಿ ಬರ್ಕೊಳ್ಳೋಣಂತ್ರಿ. ರೈಟ್. ಫಸ್ಟ್ ಏನಿದೆ, ನಾವು ಇದನ್ನ ಏನ್ ಬರ್ಕೋತೀವ್ರಿ, ಗಿವನ್ ಬರ್ಕೋತೀವಿ. ಸರ್, ಗಿವನ್ ಏನ್ ಬರ್ಕೋಬೇಕ್ರಿ? ಗಿವನ್ ಏನ್ ಬರ್ಕೋಬೇಕು ಅಂತಂದ ಹೇಳಿ ನಮ್ಮ ಥಿಯರಮ್ ಒಳಗನೆ ಏನಿರ್ತಾನ ಅಂದ್ರ ಇರ್ತದ್ರಿ. ಓಕೆ, ಸೊ ಒಂದ್ ಥಿಯರಮ್ ಅದ ಅಂದ್ರೆ ಅದ್ರೊಳಗ 2 ಪಾರ್ಟ್ ಇರ್ತೈತಿ. ಮೊದಲನೇ ಪಾರ್ಟ್ ಗಿವನ್ ಹೇಳಿದ್ರ, ಎರಡನೇ ಪಾರ್ಟ್ ಟು ಪ್ರೂವ್, ನಾವೇನ್ ಪ್ರೂವ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೈತಿ. ಸೊ ಇದ್ರೊಳಗೆ ನೋಡ್ರಿ, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು one side of a triangle to intersect other two sides in the distinct points, ಇದು ಫಸ್ಟ್ ಪಾರ್ಟ್ ರೀ. ಏನ್ ಮಾಡಕತ್ತೈತಿ, ಒಂದು ಸೈಡ್ ಗೆ ಪ್ಯಾರಲ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಲಿಕ್ಕತ್ತೀವಿ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ. ಸೊ ಫಸ್ಟ್ ನಾವು ಬರಿಬೇಕಾಗಿದ್ದು ಈ ಲೈನ್ ಬಗ್ಗೆ ಏನ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಡ್ರಾ ಡಿಇ ಪ್ಯಾರಲಲ್ ಟು BC. ಓಕೆ, ಸೊ DE ಪ್ಯಾರಲಲ್ ಟು BC. ಸರಿನಾ? ರೈಟ್. ಸೊ ಇದೇನಪ್ಪಾ ಅಂತಂದ್ರೆ ಇದು ಗಿವನ್ ಐತಿ. ರೈಟ್. ಮುಂದೆ ಇದನ್ನ ಏನ್ ಬರೆಯೋಣ ಅಂತಂದ್ರೆ ಅದೇನಪ್ಪಾ ಅಂದ್ರೆ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಒಳಗೆ ಇಂಟರ್ಸೆಕ್ಟ್ ಆಗುತ್ತಂತ ಬರಿಬೇಕಲ್ಲ. ಓಕೆ, ಲೆಟ್ ಲೈನ್ DE intersect at D and E points on sides AB and AC. AB ಮತ್ತು AC ಸೈಡ್ಸ್ ಒಳಗ ಈ DE ಅನ್ನೋದು ಏನ್ ಮಾಡಕತ್ತೈತಿ ಅಂದ್ರೆ D ಮತ್ತೆ ಈ ಪಾಯಿಂಟ್ ಒಳಗ ಇಂಟರ್ಸೆಕ್ಟ್ ಆಗಕತ್ತೈತಿ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡ್ಲಿಕ್ಕತ್ತೀವಿ. ನಂತರ ಏನ್ರಿ ಟು
ಪ್ರೂವ್. ಏನಂತ ಪ್ರೂವ್ ಮಾಡ್ಬೇಕ್ರಿ? ಏನಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಎರಡನೇ ಪಾಠದ ನೋಡ್ರಿ, ಅದರ್ ಟು ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ AD by DB, AD divided by DB is equal to AE by EC ಆಗಿರುತ್ತೆ ಅಂತಂದ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರುತ್ತೆ. ಓಕೆನಾ? ರೈಟ್. ಸೊ ಇದಕ್ಕೆ ನಾವೇನ್ ಮಾಡೋಣ್ರಿ? ದಟ್ ಪ್ರೂಫ್ಗಿನ ಮುಂಚೆ ಏನಪ್ಪಾ ಅಂತಂದ್ರೆ ಒಂದೇನ್ ಮಾಡೋಣ್ರಿ? ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ರೈಟ್. ಆ ಕನ್ಸ್ಟ್ರಕ್ಷನ್ ಏನಪ್ಪಾ ಅಂತಂತಂದ್ರೆ ದಟ್ BE ಜಾಯಿನ್ ಮಾಡೋಣ. ಈ ಒಂದು ಟ್ರಾಪಿಜಿಯಂ ಏನದಲ್ರಿ ಇದ್ರೊಳಗ ನಾವಿಲ್ಲಿ BE ಜಾಯಿನ್ ಮಾಡೋಣ. ರೈಟ್. ಸೊ BE ಜಾಯಿನ್ ಮಾಡೋಣ. ಅದಾದ ನಂತರ ಇಲ್ಲಿ DC ಜಾಯಿನ್ ಮಾಡೋಣ. ಓಕೆ, ರೈಟ್. ಇದು ಏನಪ್ಪಾ ಅಂತಂದ್ರೆ ನಮ್ಮ ಕನ್ಸ್ಟ್ರಕ್ಷನ್. ಇಷ್ಟೇ ಅಲ್ಲ ರೀ, ನಾವು ಇನ್ನೊಂದು ಏನ್ ಮಾಡ್ತೀವಿ ಅಂತಂತಂದ್ರೆ ದಟ್ AB ಗೆ ಪರ್ಪೆಂಡಿಕ್ಯುಲರ್ ಆಗಿ ಏನಂತಂದ್ರೆ ಒಂದು ಲೈನ್ ಅನ್ನ ಹಾಕೋತೀವಿ. ಓಕೆ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು AB. ಆ ನಂತರ ದಟ್ AC ಗೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ಹಾಕೋತೀವಿ ಅಂಡ್ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಏನ್ರಿ AC. ರೈಟ್. ಇವ್ ಹೆಸರು ಕೊಡೋಣ. ಇದು ಏನಾಗಿರ್ಲಿ? M ಆಗಿರ್ಲಿ. ಆ ನಂತರ ಇದು N ಆಗಿರ್ಲಿ. ರೈಟ್. ಕನ್ಸ್ಟ್ರಕ್ಷನ್ ಏನ್ರಿ? ಜಾಯಿನ್ BE ಅಂಡ್ CD. ಜಾಯಿನ್ BE ಅಂಡ್ CD. ಓಕೆ, ಸೊ ಇದು ಫಸ್ಟ್ ಆಯ್ತು, ಡಯಾಗೋನಲ್ಸ್ ಬಗ್ಗೆ ಆಯ್ತು. ಅದಾದ ನಂತರ ಈ ಪರ್ಪೆಂಡಿಕ್ಯುಲರ್ಸ್ ಬಗ್ಗೆ ಅದನ್ನ ಏನ್ ಬರೆಯೋಣ ಅಂತಂದ್ರೆ ಡ್ರಾ DM perpendicular to AC, DM perpendicular to AC and EN perpendicular to AB, EN perpendicular to AB. ಇದು ಏನಪ್ಪಾ ಅಂತಂದ್ರೆ ನಮ್ಮ ಕನ್ಸ್ಟ್ರಕ್ಷನ್. ರೈಟ್. ನಂತರ ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಪ್ರೂಫ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ರೈಟ್. ಸೊ ದಟ್ ಪ್ರೂಫ್ ನಾನು ಇಲ್ಲಿ ಬಲ್ಗಡೆ ಇಲ್ಲಿ ಮುಂದೆ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಓಕೆ, ನಮಗೆ ಸ್ಪೇಸ್ ಬೇಕಾಗ್ತತಿ, ಅದ್ರ ಸಂಬಂಧ ಪ್ರೂಫ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಪ್ರೂಫ್ ಏನ್ರಿ? ಈಗ ಇಲ್ಲಿ ನಾನು ಈ ಪ್ರಾಬ್ಲಮ್ ನಾವು ಇಲ್ಲಿ ಪ್ರೂಫ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಏನ್ ಪ್ರೂವ್ ಮಾಡ್ಬೇಕಲ್ಲ ಅದನ್ನ ನೋಡ್ರಿ, ನಿಮ್ಗೊಂದು ಕ್ಲಾರಿಟಿ ಸಿಗ್ತತಿ. ಏನಂದ್ರೆ ಇಲ್ಲಿ AD ಡಿವೈಡೆಡ್ ಬೈ DB ಅದ. ಓಕೆನಾ? ಸೊ AD ಇರುವಂತಹ ಒಂದು ಟ್ರಯಾಂಗಲ್ ಅನ್ನ ನಾವು ಕನ್ಸಿಡರ್ ಮಾಡೋಣ್ರಿ. AD ಇರುವಂತಹ ಟ್ರಯಾಂಗಲ್ ಯಾವ್ದೈತ್ರಿ? ADE ಅದ. ಓಕೆ, ಸೊ AD ಇರುವಂತಹ ಟ್ರಯಾಂಗಲ್ ಏನೈತ್ರಿ? ADE ಅದ. ಓಕೆ, ಸೊ ಹಂಗಂದ್ರೆ ಕನ್ಸಿಡರ್ ಟ್ರಯಾಂಗಲ್ ADE. ಈ ADE ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ನಾವು ಏನ್ ಮಾಡೋಣ್ರಿ? ಈ ADE ಇದ್ದು ಏರಿಯಾನ ಫೈಂಡ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಏನ್ ಬರ್ಕೋತೀನಿ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರ್ಕೋತೀನಿ. ಏರಿಯಾ ಆಫ್ ಟ್ರಯಾಂಗಲ್. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್? ಫಾರ್ಮುಲಾ ಏನ್ರಿ? 1/2 ಇಂಟು ಬೇಸ್ ಇಂಟು ಹೈಟ್. 1/2 ಇಂಟು ಬೇಸ್ ಇಂಟು ಹೈಟ್. ಸೊ ಇದ್ರ ಏರಿಯಾ ಫೈಂಡ್ ಮಾಡೋಣ. ಏನಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ADE. ADE ಯಾಕೆ ತಗೊಳಕತ್ತೀವಿ? ನಮ್ಗೆ AD ಬೇಕು, ಅದ್ರ ಸಂಬಂಧ. ಓಕೆ, ಟ್ರಯಾಂಗಲ್ ADE is equal to half into base into height. ಬೇಸ್ ಎಷ್ಟದರಿ? AD ಅದ. ಹೈಟ್ ಎಷ್ಟದರಿ? EN ಅದ. ದಟ್ ಈಸ್ AD into EN. ಓಕೆ, ಸೊ ಇದರದ ಏರಿಯಾ ನಾವು ಇಲ್ಲಿ ಬರ್ಕೊಂಡ್ವಿ. ಅದೇ ರೀತಿಯಾಗಿ ಏನ್ರಿ? ಏರಿಯಾ ಆಫ್ ಟ್ರಯಾಂಗಲ್. ನೆಕ್ಸ್ಟ್ ಇಲ್ಲಿ ಏನದ್ರಿ? DB ಅದ. DB ಇರುವಂತ ಟ್ರಯಾಂಗಲ್ ಯಾವ್ದದ್ರಿ? DB ಇರುವಂತ ಟ್ರಯಾಂಗಲ್ ಯಾವ್ದೈತಿ ಅಂತಂದ್ರೆ BDE ಅದ. ಓಕೆನಾ? ಟ್ರಯಾಂಗಲ್ BDE ಅದ. ಓಕೆ, ಸ್ವಲ್ಪ ಹುಷಾರಾಗಿರಿ. ಇಲ್ಲಿ BDE ಮೇಲೆ ಎರಡು ಟ್ರಯಾಂಗಲ್ ಅದಾವ್ರಿ. BDE ನು ಐತಿ, BDC ನು ಐತಿ. BDC ತಗೊಳಕ್ ಹೋಗ್ಬೇಡ್ರಿ, BDE ತೋರಿ. ನಮ್ಗೆ ಇಲ್ಲಿ ಮೇಲ್ಗಡೆ ಇರುವಂತಹ ಏನಪ್ಪಾ ಅಂದ್ರೆ ಈ ಸೈಡ್ ಕವರ್ ಆಗ್ಬೇಕು, ಅದ್ರ ಸಂಬಂಧ BDE ಸೈಡ್ BDE ಟ್ರಯಾಂಗಲ್ ಅನ್ನ ತಗೊಳ್ರಿ. ಸರಿನಾ? ಟ್ರಯಾಂಗಲ್ BDE ಇದ್ರದ್ದು ಏರಿಯಾ ಏನಾಗಿರ್ತೈತ್ರಿ? 1/2 ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟದರಿ? BD ಅದ. ಓಕೆ, BD ಅದ. ಹೈಟ್ ಎಲ್ಲದ್ರಿ? ಹೈಟ್ ಎಲ್ಲೈತಿ ಅಂತಂದ್ರೆ ದಟ್ ಇದು ಈ ಟ್ರಯಾಂಗಲ್ ಹೈಟ್ ಏನಪ್ಪಾ ಅಂತಂದ್ರೆ ಇಲ್ಲದ ನೋಡ್ರಿ, ದಟ್ ಈಸ್ EN. ಓಕೆನಾ? ಸರಿ, ಇದಕ್ಕೆ ನಾನು ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಂಡು ನಿಮ್ಗೆ ನಾನು ಇದನ್ನ ಕ್ಲಾರಿಟಿ ಕೊಡ್ತೇನ್ರಿ. ಈಗ ಒಂದು ಏನಂತಂದ್ರೆ ದಟ್ ಏನ್ರಿ? ಒಂದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಳ್ಳೋಣ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಳ್ಳೋಣ. ಇದು ಬೇಸ್, ಇದು ಇದ್ರ ಬೇಸ್. ಆ ನಂತರ ಒಂದು ಆಪ್ಟಿಸ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಇದು ಇದ್ರದ್ದು ಬೇಸ್. ಸೊ ಇದ್ರ ಹೈಟ್ ಎಲ್ಲದ್ರಿ? ಇದ್ರ ಹೈಟ್ ಏನದ ಅಂತಂದ್ರೆ ಇಲ್ಲಿ ಒಳಗಡೆ ಇರ್ತತಿ. ಇದ್ರ ಹೈಟ್ ಎಲ್ಲಿ ಇರ್ತತಿ ಅಂದ್ರೆ ಇದು ಇಲ್ಲ, ಇದು ಇರ್ತತಿ. ಇದು ಹೈಟ್ ನ ಹೌದು, ಸೈಡ್ ನ ಹೌದು. ಆ ನಂತರ ಒಂದು ಅಕ್ಯೂಟ್ ಆಂಗಲ್ ಆಪ್ಟಿಸ್ ಆಂಗಲ್ ಟ್ರಯಾಂಗಲ್ ತಗೊಂಡಿವಿ ಅಂತಂದ್ರೆ ಇಲ್ಲಿ ಬೇಸ್ ಐತಂದ್ರೆ ಇದ್ರ ಹೈಟ್ ಎಲ್ಲಿ ಇರ್ತತಿ ಅಂತಂದ್ರೆ ಇಲ್ಲಿ ಇರ್ತತಿ. ಈ ಸೈಡ್ ಗೆ ಈ ಅಪೋಸಿಟ್ ಕಾರ್ನರ್ ಇರುವಂತಹ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತಂದ್ರೆ ಇದು ಬರ್ತತಿ. ಸೊ ಹಿಂಗಾಗಿ ನಾವು ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ BDE ಟ್ರಯಾಂಗಲ್ ಗೆ
ಬಿ ಡಿ ಟ್ರಯಾಂಗಲ್ ಗೆ ಇಲ್ಲಿ ಆಪ್ಟಿಸ್ ಆಂಗಲ್ ಐತಿ, ಇದರದ್ದು ಹೈಟ್ ಎಲ್ಲಿ ಬರಾಕತೈತಿ ಅಂತಂದ್ರೆ ಈ ಅಪೋಸಿಟ್ ಕಾರ್ನರ್ ಇಂದ ಇದಕ್ಕಿರುವಂತಹ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು ಏನಾಗಿರ್ತೈತಿ ಅಂದ್ರೆ EN ಆಗಿರ್ತೈತಿ. ಎಷ್ಟೋ ಮಕ್ಕಳಿಗೆ ಇದು ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಆಗ್ತಿರ್ತೈತಿ, ಇದು ಕ್ಲಾರಿಟಿ ನಿಮ್ಗೆ ಇರ್ಲಿ. ಓಕೆ ರೈಟ್. ನಂತರ ಓಕೆ ಏನ್ರಿ, ಈಗ ಇದನ್ನ ತಗೊಂಡಿವಲ್ಲ, ನಂತರ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇವೆರಡರದ್ದು ರೇಷಿಯೋ ತಗೋಣ. ಯಾವ ರೀತಿ ಏನ್ ಬರಿತೇವ್ರಿ, ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BDE, area of triangle BDE is equal to ಏನದ್ರಿ 1/2 into AD into EN, 1/2 into AD into EN divided by 1/2 into BD into EN, 1/2 into BD into EN. ಓಕೆ ರೈಟ್. ಸೊ ಈಗ ಏನಾಯ್ತ್ರಿ, EN ಗೆ EN ಕ್ಯಾನ್ಸಲ್ ಆಯ್ತು, E2 ಗೆ E2 ಕ್ಯಾನ್ಸಲ್ ಆಯ್ತು. ನಮ್ಗೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ADE divided by ಏರಿಯಾ ಆಫ್ ಟ್ರಯಾಂಗಲ್ BDE is equal to ಏನಾಗಿರ್ತೈತ್ರಿ, AD divided by BD ಆಗಿರ್ತೈತಿ. ಓಕೆ, ಸೊ ನಾವ್ ಇಲ್ಲಿ ತನಕ ಎಫರ್ಟ್ ಹಾಕಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಏನ್ ಬರ್ಬೇಕಲ್ಲ ಅದು ನಮ್ಗೆ ಏನಂತಂದ್ರೆ ಅಲ್ಲಿ ಬಂದೈತಿ. ಈಗ ರೈಟ್ ಸೈಡ್ ಇದ್ದು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ, ಇಲ್ಲೇನ್ ಮಾಡಿದ್ವಲ್ಲ ಹೊಳೆ ಇದ್ರ ಏನಪ್ಪಾ ಅಂದ್ರ ರಿಪೀಟ್ ಮಾಡ್ತೀವಿ. ಈಗ ಬಲಗಡೆ ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ ರೈಟ್. ಸೊ ಹಂಗಂದ್ರೆ ಇಲ್ಲಿ ನಮಗ ಸಾರಿ ನಮ್ಗೆ ಇಲ್ಲಿ ಏನ್ ಬರ್ಬೇಕ್ರಿ, AE ಬರ್ಬೇಕು. ಸೊ AE ಸೈಡ್ ಇರುವಂತಹ ಟ್ರಯಾಂಗಲ್ ಯಾವ್ದೈತಿ ಅಂತಂದ್ರೆ ADE ಐತಿ. ಓಕೆ ಸರಿ, ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ADE ಇಸ್ ಈಕ್ವಲ್ ಟು, ಈಗ ಒಂದು ಡೌಟ್ ಬರ್ತೈತ್ರಿ, ಈಗ ಆಲ್ರೆಡಿ ಈ ಟ್ರಯಾಂಗಲ್ ADE ಏರಿಯಾ ತಗೊಂಡಿದ್ವಲ್ಲ, ಮತ್ತೆ ತಗೋಬೇಕು ಅಂತಂದ್ರೆ ಮೊದ್ಲೇಕ ನಾವಿಲ್ಲಿ AD ಬೇಸ್ ಆಗಿ ತಗೊಂಡಿದ್ವಿ, ಈಗ ಏನ್ ಮಾಡೋಣ ಅಂತಂದ್ರೆ AE ಬೇಸ್ ಆಗಿ ತಗೊಳ್ಳೋಣಂತ್ರಿ. ಹಂಗಂದ್ರೆ ಇದೇನಾಗತ್ತ ಅಂತಂದ್ರೆ 1/2 into AE ಬೇಸ್ ಇಂಟು ಹೈಟ್. ಅದ್ರದ್ದು ಹೈಟ್ ಎಷ್ಟದ ನೋಡ್ರಿ, ಹೈಟ್ ಎಷ್ಟೈತಿ ಅಂತಂದ್ರೆ ಈ ಸೈಡ್ ಗೆ ಪರ್ಪೆಂಡಿಕ್ಯುಲರ್ ಅಪೋಸಿಟ್ ಕಾರ್ನರ್ ಇರುವಂತಹ ಪರ್ಪೆಂಡಿಕ್ಯುಲರ್ ಲೆಂತ್ ಯಾವಪ್ಪ ಅಂತಂದ್ರೆ DM, ದಟ್ ಈಸ್ 1/2 into AE into DM. ಸರಿನಾ, ಇದೊಂದಾಯ್ತು. ನಂತರ ಏನ್ರಿ, ಏರಿಯಾ ಆಫ್ ಟ್ರಯಾಂಗಲ್ ನೆಕ್ಸ್ಟ್ ಏನದ್ರಿ, ಇಲ್ಲಿ EC ಅದ. EC ಬೇಸ್ ಆಗಿರುವಂತಹ ಟ್ರಯಾಂಗಲ್ ಯಾವ್ದೈತಿ ಅಂದ್ರೆ ಏನ್ರಿ, CDE ಅದ. ಓಕೆ, ದಟ್ ಈಸ್ CDE is equal to 1/2 into ಬೇಸ್ ಇಂಟು ಹೈಟ್. ಬೇಸ್ ಎಷ್ಟದ್ರಿ, EC ಐತಿ. ಹೈಟ್ ಅಂದ್ರೆ ಇಲ್ಲಿ ಏನೈತಿ ಅಂದ್ರೆ ಇದ್ರದ್ದು ಅಪ್ಟೂಸ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದ್ರ ಹೈಟ್ ಹೊರಗಡೆ ಐತಿ. ಬೇಸ್ EC, ಹೈಟ್ ಏನ್ರಿ DM. ಓಕೆ, ದಟ್ ಈಸ್ EC ಇಂಟು DM ಬೇಸ್ ಇಂಟು ಹೈಟ್ ಆಗಿರ್ತೈತಿ. ನೆಕ್ಸ್ಟ್ ಕೆಲಸ ಏನ್ರಿ, ಇವೆರಡರದ್ದು ರೇಷಿಯೋ, ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle CDE is equal to ಏನ್ರಿ 1/2 into AE into DM, 1/2 into AE into DM divided by 1/2 into EC into DM. ಏನ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ, DM ಗೆ DM ಕ್ಯಾನ್ಸಲ್ ಆಗುತ್ತೆ, 2 ಗೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಲೆಫ್ಟ್ ವಿತ್ ಏರಿಯಾ ಆಫ್ ಟ್ರಯಾಂಗಲ್ ADE divided by ಏರಿಯಾ ಆಫ್ ಟ್ರಯಾಂಗಲ್ CDE is equal to, ನ್ಯೂಮರೇಟರ್ ಒಳಗೆ ಇಲ್ಲಿ ಏನದ್ರಿ AE ಐತಿ, ಇಲ್ಲಿ ಡಿನಾಮಿನೇಟರ್ ಒಳಗೆ ಏನೈತಿ ಅಂತಂದ್ರೆ EC ಐತಿ. ನಾವು ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನೋಡಿದ್ವಿ ಅಂದ್ರೆ AD by DB ಇಲ್ಲಿ ಬಂದೈತ್ರಿ, AE by EC ಇಲ್ಲಿ ಬಂದೈತಿ. ಈಗ ನಮ್ ಕೆಲಸ ಏನಪ್ಪಾ ಅಂದ್ರೆ ಇದು ಈಕ್ವಲ್ ಐತಿ ಅಂತಂದ್ರೆ ಆಯ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಇದು ಈಕ್ವಲ್ ಐತಿ ಅಂತ ಹೇಳ್ಬೋದು. ಓಕೆ ರೈಟ್. ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ಇಲ್ಲಿ ಟ್ರಯಾಂಗಲ್ ED ಐತಿ, ಇಲ್ಲೂ ಟ್ರಯಾಂಗಲ್ ED ಐತಿ, ಇಲ್ಲಿ ಟ್ರಯಾಂಗಲ್ BD ಐತಿ, ಇಲ್ಲಿ ಏನದ್ರಿ ಟ್ರಯಾಂಗಲ್ CD ಐತಿ. ನಾವು ಮಾಡ್ಬೇಕಾಯ್ತು ಕೆಲಸ ಏನ್ರಿ, ಈ ಟ್ರಯಾಂಗಲ್ ಏರಿಯಾ ಈಕ್ವಲ್ ಅದ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡ್ಬೇಕು. ಅಂದ್ರೆ ಇದು ಈಕ್ವಲ್ ಇರ್ತೈತಿ ಅಂತ ಹೇಳಾಕ ಬರ್ತೈತಿ. ಓಕೆ, ಸೊ ಇದಕ್ಕ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊತೇನ್ರಿ. ಏನಂತಂದ್ರೆ ಎರಡು ಪ್ಯಾರಲ್ ಲೈನ್ಸ್ ಅದಾವ್ರಿ. ಏನದಾವ್ರಿ, ಎರಡು ಪ್ಯಾರಲ್ ಲೈನ್ಸ್ ಅದಾವು. ಇವೆರಡರ ನಡ್ಬೇಕಲ್ದ ಹೈಟ್ ಎಷ್ಟೈತಿ ಅಂತಂದ್ರೆ H ಐತಿ ಅಂತ ಅನ್ಕೊಳ್ಳೋಣ. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಬೇಸ್ ಕನ್ಸಿಡರ್ ಮಾಡ್ತೀನಿ ಏನ್ರಿ, ಇದ್ರ ಮೇಲೆ ಏನಪ್ಪಾ ಅಂದ್ರೆ ಒಂದು ಬೇಸ್ ಕನ್ಸಿಡರ್ ಮಾಡ್ತೀನಿ, ಒಂದು ಟ್ರಯಾಂಗಲ್ ತೆಗಿತೀನಿ. ಇದ್ರ ಬೇಸ್ ಏನ್ರಿ B, ಇದ್ರ ಬೇಸ್ ಏನಾಗಿರ್ಲಿ B ಆಗಿರ್ಲಿ, ಹೈಟ್ ಏನದ್ರಿ H ಅದ ನೋಡ್ರಿ.
ಹೌದಾ? ಇದ್ರ ಏರಿಯಾ ಏನಾಗತ್ರಿ 1/2 ಇಂಟು ಬೇಸ್ ಇಂಟು ಹೈಟ್ ಆಗ್ತತಿ. ಮತ್ತೆ ನಾನು ಏನಪ್ಪಾ ಅಂದ್ರೆ ಇದೇ ಬೇಸ್ ತಗೊಂಡು ನಾ ಏನ್ ಮಾಡ್ತೇನೆ ಅಂದ್ರೆ ಇನ್ನೊಂದು ಟ್ರಯಾಂಗಲ್ ತೆಗಿತೀನಿ ಇಲ್ಲಿ. ಓಕೆ ಸರಿನಾ? ರೈಟ್. ಇದ್ರ ಏರಿಯಾ ಏನ್ರಿ 1/2, ಬೇಸ್ ಏನ್ರಿ ಬಿ, ಹೈಟ್ ಏನ್ರಿ ಇದರಿ ಇಲ್ಲಿ ಹೆಚ್ಚದಲ್ಲ, ಇದಕ್ಕೂ ಏನಪ್ಪಾ ಅಂದ್ರೆ ಹೈಟ್ ಅದ ಐತಿ ಹೆಚ್ಚದ. ನಂತರ ಇನ್ನೊಂದು ಟ್ರಯಾಂಗಲ್ ತೆಗಿಯೋಣ. ಇಲ್ಲಿ ಏನಾಗತ್ರಿ ಇದ್ರದ್ದು ಬೇಸ್ ಏನದ್ರಿ, ಇದ್ರ ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ 1/2, ಬೇಸ್ ಅಂದ್ರೆ ಏನದ್ರಿ ಬಿ ಅದ, ಹೈಟ್ ಅಂದ್ರೆ ಮತ್ತೆ ಇದ ಐತ್ರಿ. ಓಕೆ, ಇಲ್ಲಿ ಏನಾಗತೈತಿ ಅಂತಂದ್ರ ನಾವಿಲ್ಲಿ 3 ಟ್ರಯಾಂಗಲ್ ತೆಗ್ದೇವಿ, ಆದ್ರ ಇದು 3 ಟ್ರಯಾಂಗಲ್ ಏರಿಯಾ ಏನಪ್ಪಾ ಅಂತಂದ್ರ ಸೇಮ್ ಐತಿ. ಯಾಕಂದ್ರ ಇವು ಒಂದ ಬೇಸ್ ಒಳಗ್ ಮ್ಯಾಲ ಅದಾವು, ಆ ನಂತರ ಒಂದ ಪ್ಯಾರಲೈನ್ಸ್ ನಡ್ಬೇಕದವ್ರಿ. ಏನ್ರಿ ಒಂದ ಬೇಸ್ ಮೇಲೆ ಅದಾವು, ಒಂದ ಪ್ಯಾರಲೈನ್ಸ್ ಮೇಲೆ ಅದಾವು. ಇಲ್ಲಿ ನಾವು ಎಷ್ಟೇ ಟ್ರಯಾಂಗಲ್ಸ್ ತೆಗೆದ್ರು ಇಷ್ಟು ಟ್ರಯಾಂಗಲ್ ಏರಿಯಾ ಏನಾಗಿರ್ತೈತಿ ಅಂತಂದ್ರ ಸೇಮ್ ಆಗಿರ್ತೈತಿ. ಯಾಕ? ಬೇಸ್ ಸೇಮ್ ಮತ್ತ ಸೇಮ್ ಒಂದು ಪ್ಯಾರಲ್ ಸೈಡ್ಸ್ ಒಳಗ ನಡ್ಬೇಕ ಅದಾವು ಅದಕ್ಕ. ಓಕೆನಾ? ಸೊ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂತಂದ್ರೆ ನಾವ್ ಇದನ್ನ ಮುಂದುವರಿಯಣಂತ್ರಿ. ರೈಟ್. ಈಗ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಯಾವ ಟ್ರಯಾಂಗಲ್ ನೋಡೋಣ್ರಿ ನಾವು? ಈ 2 ಟ್ರಯಾಂಗಲ್ ನೋಡೋಣ. ಯಾವ್ಯಾವ್ರಿ? ಏನ್ರಿ? ಒಂದು BDE, ಒಂದು CDE, ಒಂದು BDE ಇನ್ನೊಂದು CDE. ಇವೆರಡು ಟ್ರಯಾಂಗಲ್ ನೋಡಿದ್ವಿ ಅಂದ್ರೆ ಇವೆರಡು ಒಂದೇ ಪ್ಯಾರಲ್ ಏನಂದ್ರ ಲೈನ್ ಮೇಲೆ ಅದಾವ್ರಿ, ಒಂದೇ ಪ್ಯಾರಲ್ ನಡ್ಬರ್ಕ್ ಅದಾವ್. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಇವೆರಡಕ್ಕೂ ಕಾಮನ್ ಬೇಸ್ ಐತಿ, ಅದ್ಯಾವ್ದಪ್ಪ ಅಂತಂದ್ರ DE. ಅಂದ್ರೆ ಇವೆರಡು ಒಂದೇ ಪ್ಯಾರಲ್ ಲೈನ್ಸ್ ಒಳಗೆ ನಡ್ಬರ್ಕ್ ಅದಾವು, ಆ ನಂತರ ಒಂದೇ ಬೇಸ್ ಮೇಲೆ ಅದಾವು. ಹಂಗಂದ್ರ ಇವ್ ಕುರ್ದು ಏರಿಯಾ ಏನಾಗಿರ್ತೈತಿ ಅಂದ್ರ ಈಕ್ವಲ್ ಆಗಿರ್ತೈತಿ. ಓಕೆನಾ? ನಮ್ ಕೆಲಸ ಇಲ್ಲಿಗೆ ಮುಗಿತು. ಓಕೆ, ಏನ್ ಬರೀತೀವ್ರಿ ನಾವಿಲ್ಲಿ? ಆ 2 ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಟ್ರಯಾಂಗಲ್ ಏನ್ರಿ BDE ಅಂಡ್ CDE. ಕನ್ಸಿಡರ್ ಟ್ರಯಾಂಗಲ್ BDE ಅಂಡ್ ಟ್ರಯಾಂಗಲ್ CDE. They are on same base. ಏನ್ರಿ ಅದು ಬೇಸ್? ದಟ್ ಈಸ್ D. They are on same base DE and in between same parallel lines ಅವು ಯಾವ್ರಿ? DE parallel to BC, parallel lines DE parallel to BC. ಈ ಒಂದು ಕಾರಣಕ್ಕ therefore area of triangle BDE is equal to area of triangle CDE. Area of triangle BDE equal to area of triangle CDE. ಓಕೆನಾ? ರೈಟ್. ಸೊ ಇಲ್ಲಿಗೆ ನಮ್ ಕೆಲಸ ಮುಗಿತು. ಓಕೆ, ಸೊ ಇದನ್ನ ನಾವೇನಂತ ಕರೆಯೋಣ ಅಂತಂದ್ರೆ ಇಕ್ವೇಶನ್ 1 ಅಂತ ಕರೆಯೋಣ್ರಿ. ಆ ನಂತರ ಲೆಟ್ ದಿಸ್ ಬಿ ಇಕ್ವೇಶನ್ 2. ಇದೇನಾಗಿರ್ಲಿ ಅಂದ್ರೆ ಇಕ್ವೇಶನ್ 2 ಆಗಿರ್ಲಿ, ಇದೇನಾಗಿರ್ಲಿ ಅಂದ್ರೆ ಇಕ್ವೇಶನ್ 3 ಆಗಿರ್ಲಿ. ಓಕೆ, ಸೊ ಇದು ಈಕ್ವಲ್ ಐತಿ, ನ್ಯೂಮರೇಟರ್ನು ಈಕ್ವಲ್ ಐತಿ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಪ್ಪಾ ಅಂದ್ರೆ ಇವೆರಡು ಈಕ್ವಲ್ ಅದು, ಹಂಗಂದ್ರೆ ಇವು ಸಹಿತ ಈಕ್ವಲ್ ಇರ್ತಾವು. ಸೊ ಈ 3 ಈಕ್ವೇಶನ್ಸ್ ಅನ್ನ ಕನ್ಸಿಡರ್ ಮಾಡಿ ನಾವು ಕನ್ಕ್ಲೂಷನ್ ನ ಬರಿತೀವಿ. ಏನ್ ಬರಿತೀವ್ರಿ? ಫ್ರಮ್ equations 1, 2 and 3 ಏನ್ರಿ AD by BD equal to AE by EC. AD by BD is equal to AE by EC. ಇದೇನ್ರಿ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿದ್ದು? ಎಸ್, ನಾವೇನ್ ಪ್ರೂವ್ ಮಾಡಬೇಕಾಗಿತ್ತು ಅದನ್ನ ನಾವಿಲ್ಲಿ ಪ್ರೂವ್ ಮಾಡಿದೀವಿ. ಹೆನ್ಸ್ ಪ್ರೂವ್ಡ್. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 53rd ಕ್ವೆಶ್ಚನ್ ಏನದ ನೋಡ್ರಿ. ಪ್ರೂವ್ ದಟ್ ಇಫ್ ಇನ್ 2 triangles corresponding angles are equal then their corresponding sides are in the same ratio or proportion and hence the 2 triangles are similar. Okay, so ಇದು ಯಾವ ಥಿಯರಮ್ ರೀ? ಯಾವ ಥಿಯರಮ್ ಅಂತಂದ್ರೆ angle similarity criterion ಐತಿ. ಓಕೆನಾ? ಸರಿ, ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ ಅವ್ರು ಲಾಸ್ಟಿಗೆ ನಮಗೆ 2 ಟ್ರಯಾಂಗಲ್ಸ್ ಸಿಮಿಲರ್ ಅಂತಂದ್ರೆ ಪ್ರೂವ್ ಮಾಡಂದ್ರ. ಸೊ ಹಿಂಗಾಗಿ ಈ ಒಂದು ಇದು ಪ್ರೂಫ್ ನ ನಾವೇನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ 2 ಸಿಮಿಲರ್ ಟ್ರಯಾಂಗಲ್ ನ ಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ ABC ಅಂಡ್ ನೆಕ್ಸ್ಟ್ ಟ್ರಯಾಂಗಲ್ ಇದೇನಾಗಿರ್ಲಿ ಅಂತಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿರ್ಲಿ, ಆದ್ರೆ ನೋಡ್ಲಿಕ್ಕೆ ಇದು ಇದೇ ರೀತಿ ಇರ್ಲಿ. ಅಂದ್ರೆ ದಟ್ ಇದು ಇದಕ್ಕೆ ಸಿಮಿಲರ್ ಆಗಿರುವಂಗ ಇನ್ನೊಂದು ಟ್ರಯಾಂಗಲ್ ನ ಡ್ರಾ ಮಾಡ್ಕೊಳ್ಳೋಣ ಅಂತ.
ಓಕೆ ಅವ್ರೇನ್ ಹೇಳಕತ್ತಾರ್ರಿ ದಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂದ್ರೆ ಎ ಗೆ ಡಿ ಈಕ್ವಲ್ ಅದ ಬಿ ಗೆ ಇ ಈಕ್ವಲ್ ಅದ ಆ ನಂತರ ಸಿ ಗೆ ಏನಂತಂದ್ರ ಎಫ್ ಈಕ್ವಲ್ ಐತಿ ಅಂತ ಹೇಳಕತ್ತಾರ ಅದು ಬರ್ಕೊಂಡ್ರಿ ಇಲ್ಲಿ ಎಸ್ ಏನ್ರಿ ದಟ್ ಈಸ್ ಗಿವನ್ ಏನ್ ಕೊಟ್ರ ಅಂತಂದ್ರ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಇ ಸಿ ಇವೆರಡು ಟ್ರಯಾಂಗಲ್ ಒಳಗ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ ಹೇಳ್ಯಾರ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆನಂತರ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಆಗೈತಿ ಇದನ್ನ ಕೊಟ್ಟಾರ್ರಿ ನೆಕ್ಸ್ಟ್ ನಮಗ ಏನ್ ಪ್ರೂವ್ ಮಾಡಂತ ಕೇಳ್ಯಾರ ಅಂತಂದ್ರೆ ಈ ತೆರಮೊಳಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಪಾರ್ಟ್ ಏನ್ ಹೇಳಕತ್ತೈತಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಹೇಳಕತ್ತೈತಿ ನೆಕ್ಸ್ಟ್ ಪಾರ್ಟ್ ಏನ್ ಹೇಳ್ತೈತಿ ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗೈತಿ ಓಕೆ ಸರಿ ಹಂಗಂದ್ರೆ ನಾವು ಪ್ರೂವ್ ಮಾಡಬೇಕಾಗಿರುವಂತ ಕೆಲಸ ಎ ಬಿ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಓಕೆ ರೈಟ್ ಎ ಸಿ ಬೈ ಡಿ ಎಫ್ ಕರೆಕ್ಟಾ ಇದನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕಾಗೈತಿ ಓಕೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಕೋತೀವಿ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋತೀವಿ ಓಕೆ ಈ ಕನ್ಸ್ಟ್ರಕ್ಷನ್ ಎಂತ ಕನ್ಸ್ಟ್ರಕ್ಷನ್ ಅಂತಂದ್ರ ಇದು ನಮಗ ಮೂರು ಸಿಮಿಲಾರಿಟಿ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಸೇಮ್ ಕನ್ಸ್ಟ್ರಕ್ಷನ್ ಇರ್ತೈತಿ ಸೊ ಇದನ್ನ ಬ್ಯಾಕ್ ಹಾಕ್ಬಿಡ್ರಿ ಇದನ್ನ ನೆನ್ಪಿಟ್ಕೊಡ್ರಿ ಓಕೆನಾ ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿ ಮೇಲೆ ಒಂದ್ ಪಾಯಿಂಟ್ ಅನ್ನ ತಗೋತೀವಿ ಆನಂತರ ಇ ಎಫ್ ಮೇಲೆ ಒಂದ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ ಇದು ಪಿ ಆಗಿರ್ಲಿ ಆನಂತರ ಇದು ಕ್ಯೂ ಆಗಿರ್ಲಿ ಆನಂತರ ಈ ಪಿ ಕ್ಯೂ ನ ಜಾಯಿನ್ ಮಾಡ್ತೀವಿ ಇಲ್ಲೊಂದು ನಾವು ಪಾಯಿಂಟ್ ಅನ್ನ ಮಿಸ್ ಮಾಡಿದ್ವಿ ಅದೇನಪ್ಪಾ ಅಂತಂದ್ರೆ ಈ ಪಾಯಿಂಟ್ ಕನ್ಸಿಡರ್ ಮಾಡಬೇಕಾದಾಗ ಹೆಂಗ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಇದು ಎ ಬಿ ಈಕ್ವಲ್ ಟು ಡಿ ಪಿ ಆಗಿರ್ಬೇಕು ಆ ನಂತರ ದಟ್ ಎ ಸಿ ಈಕ್ವಲ್ ಟು ಪಿ ಕ್ಯೂ ಆಗಿರುವಂಗನ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀವಿ ಓಕೆ ರೈಟ್ ಏನ್ರಿ ಕನ್ಸಿಡರ್ points P and Q. Consider points P and Q on DE and DF. On DE and DF. DE ಮತ್ತೆ DF ಮೇಲೆ ಏನಪ್ಪಾ ಅಂದ್ರೆ P and Q ನ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ರಿ and okay DF in such a way that AB equal to DP ಈ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ಕನ್ಸಿಡರ್ ಮಾಡಬೇಕು AB equal to DP AC equal to DQ ಆಗಿರುವಂಗೆ ಏನಪ್ಪಾ ಅಂದ್ರೆ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ರಿ and join PQ ಈ ರೀತಿಯಾಗಿ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ರಿ ಆ ನಂತರ ಅವನೇನಪ್ಪಾ ಅಂದ್ರೆ P ಮತ್ತೆ Q ನ ಜಾಯಿನ್ ಮಾಡ್ರಿ ಓಕೆ ರೈಟ್ ಇದು ನಮ್ಮ ಕನ್ಸ್ಟ್ರಕ್ಷನ್ ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ನಾವು ಇದನ್ನ ಬರೀತೀವ್ರಿ ನಂತರ ಪ್ರೂಫ್ ಫಸ್ಟ್ ನಾವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ ಈ ಟ್ರಯಾಂಗಲ್ ಏನ್ರಿ ಕಾಂಗ್ರುಯೆಂಟ್ ಐತಿ ಅಂತಂದ್ರೆ ಪ್ರೂವ್ ಮಾಡ್ಬೇಕು ಯಾವ ಟ್ರಯಾಂಗಲ್ಗೆ ಟ್ರಯಾಂಗಲ್ ABC ಗೆ ಟ್ರಯಾಂಗಲ್ DPQ ನಮಗೆ ಇದನ್ನ ಮಾಡಕ್ಕೆ ಏನಾದ್ರೂ ಎಫರ್ಟ್ ಹಾಕ್ಬೇಕನ್ರಿ ಎಫರ್ಟ್ ಹಾಕುವಂತ ಅವಶ್ಯಕತೆ ಇಲ್ರಿ ಆಲ್ರೆಡಿ ಇವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಆಗಿಬಿಡ್ತಾವೆ ಯಾಕೆ ಈ ಟ್ರಯಾಂಗಲ್ ಈ ಸೈಡ್ಗೆ ಈಕ್ವಲ್ ಐತಿ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಐತಿ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಐತಿ ಅಂದ್ರೆ ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸ್ ಲಿಂದ ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಹೇಳ್ಬೋದು ಸರಿನಾ ರೈಟ್ ಆ ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೇನ್ರಿ ಕನ್ಸಿಡರ್ ಟ್ರಯಾಂಗಲ್ ABC and ಟ್ರಯಾಂಗಲ್ DPQ ABC ಮತ್ತೆ DPQ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ರಿ ಇಲ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ AB ಈಕ್ವಲ್ ಟು DP ಅದಾದ ನಂತರ ಏನ್ರಿ ಇದು ಯಾವ ಆಧಾರದ ಮೇಲೆ ಹೇಳಕತ್ತೀವಿ ಇದು ಬೈ ಕನ್ಸ್ಟ್ರಕ್ಷನ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೆ ಹಂಗ್ ಮಾಡ್ಕೊಂಡಿದ್ವಿ ರೀಸನ್ ಪ್ರತಿಯೊಂದು ನಾವು ಇಲ್ಲಿ ಏನ್ ಹೇಳ್ತೀವಲ್ಲ ಅದಕ್ಕೆ ನಾವೇನ್ ಹೇಳ್ಬೇಕ್ರಿ ರೀಸನ್ ಕೊಡ್ಬೇಕಾಗ್ತೈತಿ ಆ ನಂತರ ಆಂಗಲ್ A ಈಕ್ವಲ್ ಟು ಆಂಗಲ್ D ಯಾವ ಆಧಾರದ ಮೇಲೆ ಹೇಳಕತ್ತೀವ್ರಿ ನಾವ್ ಹೇಳ್ತಾ ಇಲ್ಲ ರೀ ಅವರೇ ಹೇಳಿದ್ದಾರೆ ಆಂಗಲ್ A ಈಕ್ವಲ್ ಟು ಆಂಗಲ್ D ದಟ್ ಈಸ್ ಗಿವನ್ ಮತ್ತೆ ಇನ್ನೊಂದು ಏನ್ ಕೊಡಕತ್ತಾರ ಏನಂತಂದು ಹೇಳ್ಬೋದು ಅಂದ್ರೆ AC ಈಕ್ವಲ್ ಟು DQ ಯಾವ ಒಂದು ಬೇಸ್ ಮೇಲೆ ದಿಸ್ ಇಸ್ ಆಲ್ಸೋ ಬೈ ಕನ್ಸ್ಟ್ರಕ್ಷನ್ ಓಕೆ ಸೊ ಒಂದು ಸೈಡ್ ಒಂದು ಆಂಗಲ್ ಒಂದು ಸೈಡ್ ಸೊ ಇದ್ರ ಬೇಸ್ ಮೇಲೆ ಟ್ರಯಾಂಗಲ್ ABC ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DPQ ಅಂತ ಹೇಳ್ಬೋದು ಟ್ರಯಾಂಗಲ್ ABC ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DPQ ರೀಸನ್ ಏನಪ್ಪಾ ಅಂತಂದ್ರೆ SAS ಕಾಂಗ್ರುಯೆನ್ಸಿ ಲಿಂದ ಇದನ್ನ ನಾವು ಹೇಳ್ಬೋದು
ಓಕೆ, ಇದರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ, ಇದರಿಂದ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ದಟ್ ಈಗ ಎರಡು ಟ್ರಯಾಂಗಲ್ ಕಾಂಗ್ರೇಟ್ ಅದಾವ ಅಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಾಗಿರ್ತಾವ್ರಿ, ಈಕ್ವಲ್ ಆಗಿರ್ತಾವು. ಸೊ ಅಂದ್ರೆ ಸಾರಿ, ಬಿ ಗೆ ಪಿ ಈಕ್ವಲ್ ಆಕೈತಿ, ಸರಿನಾ. ಆ ನಂತರ ಸಿ ಗೆ ಕ್ಯೂ ಈಕ್ವಲ್ ಆಗಿರ್ತೈತಿ. ಸೊ ಅದನ್ನ ನಾವಿಲ್ಲಿ ಬರೀನ್ರಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ. ಆ ನಂತರ ಇನ್ನೊಂದು ಏನಂತಂದ್ರೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಆಗಿರ್ತೈತಿ, ಸರಿನಾ. ಎ ಈಕ್ವಲ್ ಟು ಡಿ ಅದನ್ನ ಆಲ್ರೆಡಿ ಅವ್ರು ಕೊಟ್ಬಿಟ್ಟಾರೆ, ನಾವು ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಆ ನಂತರ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಅದ, ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಅದ. ಉಳಿದಿರೋದು ಯಾವ್ದಪ್ಪ ಅಂದ್ರೆ ಬಿ ಸಿ ಗೆ ಪಿ ಕ್ಯೂ ಈಕ್ವಲ್ ಆಗಿರ್ತೈತಿ, ಬಿ ಸಿ ಗೆ ಪಿ ಕ್ಯೂ ಈಕ್ವಲ್ ಆಗಿರ್ತೈತಿ. ಅಂದ್ರೆ ನಾವೇನ್ ಬರಿಬಹುದ್ರಿ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರ್ಕೊಳ್ಳೋಣ, ಆಗ್ಬೋದಾ? ರೈಟ್. ಓಕೆ, ನಂತರ ಇಲ್ಲಿ ಏನಾಗತ್ತದ್ರಿ, ಬಿ ಗೆ ಪಿ ಈಕ್ವಲ್ ಅದ, ಹೌದಾ. ಇಲ್ಲಿ ಬಿ ಗೆ ಈಕ್ವಲ್ ಐತಿ ಅಂತ ಅವ್ರು ಕೊಟ್ಟಾರ. ಹಂಗಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಪಿ ಗೆ ಈಕ್ವಲ್ ಐತಿ ಅಂತ ಹೇಳ್ಬೋದ್ರಿ. ಓಕೆ, ನಾನು ಇಲ್ಲಿ ಬರೆದು ಬಿಡ್ತೀನಿ ನಾ ಅದನ್ನ. ಏನಂತಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಇದು ಏನದ ಅಂತಂದ್ರೆ ಗಿವನ್ ಅದ. ಬಿ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಇ. ಹಂಗಂದ್ರೆ ಆಂಗಲ್ ಪಿ ಈಕ್ವಲ್ ಟು ಆಂಗಲ್ ಇರ್ತೈತಿ. ದೇರ್ ಫೋರ್ ಇದಕ್ಕೆ ಲೈನ್ ಹಾಕಿ ಸಪರೇಟ್ ಮಾಡೋಣಂತ್ರಿ. ಆಂಗಲ್ ದೇರ್ ಫೋರ್ ಆಂಗಲ್ ಪಿ ಈಕ್ವಲ್ ಟು ಆಂಗಲ್ ಪಿ ಈಕ್ವಲ್ ಟು ಆಂಗಲ್ ಇ. ಆ ನಂತರ ಸಿ ಸಿ ಈಕ್ವಲ್ ಐತಿ, ಹಂಗಂದ್ರೆ ಇಲ್ಲಿ ಏನಾಗಿರ್ತೈತ್ರಿ, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಏನಾಗತ್ರಿ, ಇದಕ್ಕೆ ಇದು ಈಕ್ವಲ್ ಐತಿ, ಇದಕ್ಕ ಇದು ಈಕ್ವಲ್ ಐತಿ. ಇವೆರಡು ಆಂಗಲ್ಸ್ ಎಂತಾವ್ರಿ, ಈ ಆಂಗಲ್ ಈ ಆಂಗಲ್ ಈ ಆಂಗಲ್ ಈ ಆಂಗಲ್ ಏನದಾವ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವು. ಓಕೆ, ಸೊ ಎರಡು ಲೈನ್ ಇದ್ರೆ ಇಲ್ಲಿ ಬರ್ಬಿಡ್ತೆ ನೋಡ್ರಿ, ಇಲ್ಲಿ ಎರಡು ಲೈನ್ ಇದ್ದು ಇವು ಎರಡು ಈಕ್ವಲ್ ಅದಾವ ಅಂದ್ರೆ ಈ ಎರಡು ಲೈನ್ಸ್ ಏನಾಗಿರ್ತಾವ್ರಿ, ಪ್ಯಾರಲಲ್ ಆಗಿರ್ತಾವು, ಸರಿನಾ. ರೈಟ್. ಸೊ ಇವೇನಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವ್ರಿ. ಹಂಗಂದ್ರೆ ದೇರ್ ಫೋರ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಎಫ್, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತ ನಾವು ಹೇಳ್ಬೋದು. ರೈಟ್. ಸೊ ಈ ಸೈಡ್ಗೆ ಈ ಸೈಡ್ ಪ್ಯಾರಲಲ್ ಐತಿ ಅಂತಂದ್ರ ನಮಗ ಒಂದು ವಿಷಯ ಗೊತ್ತು, ಏನ್ರಿ, ಥೇಲ್ಸ್ ಥಿಯರಂ ಗೊತ್ತದ ನಮಗ. ಆ ಥೇಲ್ಸ್ ಥಿಯರಂ ಏನ್ ಹೇಳ್ತೈತಿ ಅಂತಂದ್ರ ಏನ್ರಿ, ಇಫ್ ಇಲ್ಲಿ ಬರೋಬಿಡ್ತೆ ನೋಡ್ರಿ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್, ದೆನ್ ಏನಾಗಿರ್ತೈತ್ರಿ, ಡಿ ಪಿ ಡಿವೈಡೆಡ್ ಬೈ ಪಿಇ, ಡಿ ಪಿ ಡಿವೈಡೆಡ್ ಬೈ ಪಿಇ ಈಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ಕ್ಯೂ ಎಫ್ ಆಗಿರ್ತೈತಿ, ಡಿ ಪಿ ಡಿವೈಡೆಡ್ ಬೈ ಕ್ಯೂ ಎಫ್ ಆಗಿರ್ತೈತಿ. ಯಾವ ಒಂದು ಆಧಾರದ ಮೇಲೆ, ಥೇಲ್ಸ್ ಥಿಯರಂ ಒಂದು ಆಧಾರದ ಮೇಲೆ ಇದು ಆಗಿರ್ತೈತಿ. ಓಕೆ, ರೈಟ್. ಬೈ ಥೇಲ್ಸ್ ಥಿಯರಂ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದನ್ನ ಹೇಳ್ತೀವ್ರಿ, ಏನ್ರಿ, ಡಿ ಪಿ ಡಿವೈಡೆಡ್ ಬೈ ಪಿಇ, ಡಿ ಪಿ ಡಿವೈಡೆಡ್ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್, ಸರಿನಾ. ರೈಟ್. ಸೊ ಥೇಲ್ಸ್ ಥಿಯರಂ ಪ್ರಕಾರ ಹೇಳ್ರಿ, ಒಂದು ಸೈಡ್ಗೆ ಒಂದು ಪ್ಯಾರಲಲ್ ಲೈನ್ ಅನ್ನ ನಾವು ಡ್ರಾ ಮಾಡಿದ್ವಿ ಅಂದ್ರೆ ಅದು ಎರಡು ಸೈಡ್ ಅನ್ನ ಇಂಟರ್ಸೆಕ್ಟ್ ಆಗೋ ತರ ಇತ್ತಂದ್ರ ಆ ಎರಡು ಸೈಡ್ ಏನಪ್ಪಾ ಅಂದ್ರೆ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗ್ತಾವ. ಓಕೆ, ರೈಟ್. ಸೊ ಈಗ ನಮಗೆ ಏನ್ ಬೇಕು ಅಂತಂದ್ರೆ ಒಂದು ರೇಷಿಯೋ ಬೇಕು. ಸೊ ರೇಷಿಯೋ ಬರೋ ಸಲುವಾಗಿ ನಾವೇನ್ ಮಾಡ್ತೇವಿ ಅಂತಂದ್ರೆ ಇಲ್ಲಿ ಇದ್ರದ್ದು ಏನ್ ಮಾಡ್ತೇವ್ರಿ, ರೆಸಿಪ್ರೋಕಲ್ ತಗೋತೀವಿ. ಓಕೆ, ಟೇಕಿಂಗ್ ರೆಸಿಪ್ರೋಕಲ್. ಓಕೆ, ರೆಸಿಪ್ರೋಕಲ್ ತಗೊಂಡೆ ಅಂದ್ರೆ ಇದೇನಾಗತ್ರಿ, ಪಿಇ ಡಿವೈಡೆಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗುತ್ತೆ, ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗುತ್ತೆ. ಓಕೆನಾ. ಎರಡು ಸೈಡ್ ಏನಪ್ಪಾ ಅಂತಂದ್ರೆ ಪ್ಲಸ್ 1 ಮಾಡೋಣಂತ್ರಿ, ಪಿಇ ಡಿವೈಡೆಡ್ ಬೈ ಡಿ ಪಿ ಪ್ಲಸ್ 1. ಓಕೆ, ರೈಟ್ ಸೈಡ್ಗೂ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಪ್ಲಸ್ 1 ಮಾಡೋಣ. ಇದೇನಾಗತ್ರಿ, ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ, ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಪ್ಲಸ್ 1. ಇಲ್ಲಿ ಡಿನಾಮಿನೇಟರ್ ಒಳಗೆ ಏನು ಇಲ್ಲ ಅಂದ್ರೆ ಏನ್ ಬರ್ಕೋತೀವ್ರಿ, 1 ಬರ್ಕೋತೀವಿ. ಡಿ ಪಿ ಮತ್ತು 1 ಎಲ್ಸಿಎಂ ಏನ್ ಬರ್ತ್ರಿ, ಡಿ ಪಿ ಬರ್ತತಿ. ಓಕೆ, ಡಿ ಪಿ ಎದರಲ್ಲೇ ಮಲ್ಟಿಪ್ಲೈ ಮಾಡ್ರಿ, ಡಿ ಪಿ ಬರ್ತ್ರಿ 1ಲೇ. ಇದಕ್ಕೆ ಇಲ್ಲಿ ಎಲ್ಲಿಂದ ಒಂದಕ್ಕೆ ಎದರಲ್ಲಿಂದ ಮಲ್ಟಿಪ್ಲೈ ಮಾಡ್ರಿ, ಡಿ ಪಿ ಬರ್ತ್ರಿ, ಡಿ ಪಿ ಲಿಂದ ಮಲ್ಟಿಪ್ಲೈ ಮಾಡಬೇಕು, ಸರಿನಾ. ರೈಟ್. ಇಲ್ಲಿ ಏನಾಗತ್ರಿ, 1 ಇಂಟು ಪಿ ಅಂದ್ರೆ ಪಿ ಬರ್ತತಿ, ಇಲ್ಲಿ 1 ಇಂಟು ಡಿ ಪಿ ಅಂದ್ರೆ ಡಿ ಪಿ ಬರ್ತತಿ, ಈಸ್ ಈಕ್ವಲ್ ಟು ಇವೆರಡದು ಎಲ್ಸಿಎಂ ಏನ್ ಬರ್ತ್ರಿ, ಡಿ ಕ್ಯೂ ಬರ್ತತಿ. ಡಿ ಕ್ಯೂ ಎಷ್ಟಲೇ ಗುಣಿಸಿದ್ರೆ ಡಿ ಕ್ಯೂ ಬರ್ತ್ರಿ, 1ಲೇ. 1ಕ್ಕೆ ಎಷ್ಟಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಡಿ ಕ್ಯೂ ಬರ್ತ್ರಿ, ಡಿ ಕ್ಯೂ ಲೇ ಮಲ್ಟಿಪ್ಲೈ ಮಾಡಿದ್ರೆ, ಸರಿನಾ. ಕ್ಯೂ ಎಫ್ ಇಂಟು 1 ಅಂದ್ರೆ ಕ್ಯೂ ಎಫ್, 1 ಇಂಟು ಡಿ ಕ್ಯೂ ಅಂದ್ರೆ ಇದು ಡಿ ಕ್ಯೂ. ಪಿ ಪ್ಲಸ್ ಡಿ ಪಿ ಅಂದ್ರೆ ಏನು ನೋಡ್ರಿ, ಪಿಇ ಪ್ಲಸ್ ಡಿ ಪಿ ಅಂದ್ರೆ ಪೂರ್ತಿ ಇದು ಡಿ ಬರಾಕತ್ತೈತ್ರಿ.
ಓಕೆ, ಸೊ ಇದೇನಾಗುತ್ತೆ ಅಂದ್ರೆ ಡಿ ಡಿವೈಡೆಡ್ ಬೈ ಡಿ ಪಿ ಬರಾಕತ್ತೈತಿ. ಅದೇ ರೀತಿಯಾಗಿ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಅಂದ್ರೆ ಏನ್ ಬರ್ತರಿ, ಡಿ ಎಫ್ ಬರ್ತದೆ. ಓಕೆ, ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಬರ್ತದೆ. ಒಂದ್ ಸೆಕೆಂಡ್, ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಕರೆಕ್ಟ್ ಅದ್ರಿ, ಸರಿನಾ? ರೈಟ್. ಇದ್ರದ್ದು ನಾನು ಏನ್ ಮಾಡ್ತೇನೆ ಅಂದ್ರೆ ಮತ್ತೆ ರೆಸಿಪ್ರೋಕಲ್ ತಗೋತೀನಿ. ಯಾಕಂದ್ರೆ ನಾವಿಲ್ಲಿ ಪ್ರೂವ್ ಮಾಡ್ಬೇಕಾದಾಗ ಡಿನಾಮಿನೇಟರ್ ಒಳಗೆ ಇಲ್ಲಿ ಏನ್ ಬರ್ಬೇಕ್ರಿ, ಡಿ ಬರಬೇಕು, ಅದ್ರ ಸಲುವಾಗಿ ಡಿ ಮತ್ತೆ ಡಿ ಎಫ್ ಬರಬೇಕು. ಅದ್ರ ಸಲುವಾಗಿ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರದ್ದು ರೆಸಿಪ್ರೋಕಲ್ ತಗೋತೀನಿ. ಟೇಕಿಂಗ್ ರೆಸಿಪ್ರೋಕಲ್. ಓಕೆ, ಟೇಕಿಂಗ್ ರೆಸಿಪ್ರೋಕಲ್ ಏನಾಗತ್ರಿ, ಇದೇನಾಗತ್ತೆ ಅಂತಂದ್ರೆ ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಸರಿನಾ? ನಮ್ಗೆ ಡಿನಾಮಿನೇಟರ್ ಒಳಗೆ ಇಲ್ಲಿ ಡಿ ಅದ, ಇಲ್ಲಿ ಡಿ ಎಫ್ ಅದ. ಇದರ ಬಗ್ಗೆ ವಿಚಾರ ಮಾಡ್ರಿ. ಮೊದ್ಲಕ್ಕೆ ಇದು ಬಂದದೇನ್ರಿ, ಡಿ ಮತ್ತೆ ಡಿ ಎಫ್ ಬಂದದ. ನ್ಯೂಮಿನೇಟರ್ ಒಳಗೆ ಇಲ್ಲಿ ಡಿ ಪಿ ಅದ, ಡಿ ಕ್ಯೂ ಅದ. ಓಕೆ, ಸೊ ಆದ್ರೆ ಇಲ್ಲಿ ಎ ಬಿ ಮತ್ತೆ ಎ ಸಿ ಅದ. ಒಂದ್ ನಿಮಿಷ ರೀ, ಇಲ್ಲಿ ಎ ಬಿಗೆ ಡಿ ಪಿ ಸಮ ಐತಿ, ಇಲ್ಲಿ ಎ ಸಿಗೆ ಡಿ ಕ್ಯೂ ಈಕ್ವಲ್ ಅದ. ಓಕೆ, ಹಂಗಂದ್ರೆ ಡಿ ಪಿ ಜಾಗದಾಗ ನಾವೇನ್ ಬರಿಬಹುದ್ರಿ, ಎ ಬಿ ಬರಿಬಹುದು. ಹೌದಾ? ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಇಲ್ಲಿ ಡಿ ಕ್ಯೂ ಪ್ಲೇಸ್ ನಾಗ ಏನ್ ಬರಿಬಹುದ್ರಿ, ಡಿ ಕ್ಯೂ ಪ್ಲೇಸ್ ನಾಗ ಏನ್ ಬರಿಬಹುದು ಅಂತಂದ್ರೆ ಎ ಸಿ ಬರಿಬಹುದು. ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಓಕೆ, ಇದನ್ನ ನೋಡಿದ್ವಿ ಅಂದ್ರೆ ನಮ್ದು ಫಸ್ಟ್ ಮತ್ತು ಲಾಸ್ಟ್ ಏನಪ್ಪಾ ಅಂತಂದ್ರೆ ಇದು ಪ್ರೂವ್ ಆಗೈತಿ. ಓಕೆ, ಸೊ ಸಿಮಿಲರ್ಲಿ ಇದೇ ರೀತಿಯಾಗಿ ನಾವೇನ್ ಪ್ರೂವ್ ಮಾಡಬಹುದು ಅಂತಂದ್ರೆ ದಟ್ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ನಾವು ಇದನ್ನ ಪ್ರೂವ್ ಮಾಡಬಹುದು. ಇದೇ ರೀತಿಯಾಗಿ ಮತ್ತೆ ಇದೇ ಸರ್ಕಸ್ ಅನ್ನ ಮಾಡಿದ್ವಿ ಅಂತಂದ್ರೆ ನಮಗೆ ಒಳ್ಳೆ ಏನಪ್ಪಾ ಅಂದ್ರೆ ಇದು ಬಂದಿರ್ತೈತಿ. ಸೊ ಹಿಂಗಾಗಿ ಫ್ರಮ್ ಇದನ್ನ 1 ಅನ್ಕೊಳ್ಳೋಣ, ಇದನ್ನ 2 ಅನ್ಕೊಳ್ಳೋಣ. ಎ ಬಿ ಡಿವೈಡೆಡ್ ಬೈ ಡಿ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎಫ್ ಐತಿ, ಎ ಬಿ ಡಿವೈಡ್ ಬೈ ಡಿ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಐತಿ. ಹಂಗಂದ್ರೆ ಇವು ಮೂರು ಈಕ್ವಲ್ ಅದಾವು ಅಂತ ಅರ್ಥ. ಸೊ ಹಿಂಗಾಗಿ ಸೊ ಸಿಮಿಲರ್ಲಿ ದಟ್ ಇದೇ ರೀತಿಯಾಗಿ ಪ್ರೂವ್ ಮಾಡಬಹುದು. ಸೊ ಫ್ರಮ್ ಇಕ್ವೇಶನ್ಸ್ 1 and 2, ಫ್ರಮ್ ಇಕ್ವೇಶನ್ಸ್ 1 and 2 ಏನಪ್ಪಾ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಆಗಿರ್ತೈತಿ. ಓಕೆನಾ? ನಮಗ್ ಪ್ರೂವ್ ಮಾಡೋದಿದ್ದೇನ್ರಿ, ಇದನ್ನ ಅಲ್ರಿ. ಸೊ ನಾವು ಅವ್ರೇನ್ ಕೇಳಿದಾರ ಅದನ್ನ ಇಲ್ಲಿ ಪ್ರೂವ್ ಮಾಡಿದೇವಿ. ಹ್ಯಾನ್ಸ್ ಪ್ರೂವ್ಡ್. ಓಕೆನಾ? ರೈಟ್. ಸೊ ಇದು ನಮ್ಮ ಏನಂತಂದ್ರೆ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯನ್ ಆಗಿತ್ತು. ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂತಂದ್ರೆ ದಟ್ ಇಷ್ಟು ಬರ್ತಾರೆ ನಮ್ಗೆ ಏನಪ್ಪಾ ಅಂತಂದ್ರೆ ಫುಲ್ 4 ಮಾರ್ಕ್ಸ್ ಕೊಡ್ತಾರೆ. ಓಕೆ, ನಿಮಗೆ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂದ್ರೆ ಒಂದು ಡೌಟ್ ಉಳಿತೈತ್ರಿ, ಸರ್ ಇದನ್ನ ಸಿಮಿಲರ್ಲಿ ಅಂತ ಬರ್ದಿರಲ್ರಿ, ಹೌ ಇಟ್ ಈಸ್ ಪಾಸಿಬಲ್ ಅಂತ ಒಂದಿಷ್ಟು ಹುಡುಗರು ಕೇಳ್ತಾರೆ. ಸೊ ಹಿಂಗಾಗಿ ನಾನು ನಿಮ್ಗೆ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ತೋರಿಸ್ತೇನ್ರಿ. ಇದನ್ನ ಏನಂತಂದ್ರೆ ಇದೇ ರೀತಿಯಾಗಿ ಇದನ್ನ ಅಪ್ಲೈ ಮಾಡ್ತಾರ ಅಂತಂದ ಹೇಳಿ ನೀವು ತಿಳ್ಕೊಳ್ರಿ. ಓಕೆ, ಇದು ಎ ಬಿ ಸಿ ಆಗಿರ್ಲಿ, ಇದು ಡಿ ಇ ಎಫ್ ಆಗಿರ್ಲಿ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈಗ ನಾವು ಇಲ್ಲಿ ಇ ಎಫ್ ಗೆ ಪ್ಯಾರಲ್ ಹಾಕಿದ್ವಲ್ಲ, ನಾವ್ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಡಿ ಎಫ್ ಗೆ ಪ್ಯಾರಲ್ ಅಂತ ಹಾಕೋಣ. ಸೊ ಇದು ಏನಾಗಿರ್ಲಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಪಿ ಆಗಿರ್ಲಿ, ಇಲ್ಲಿ ಕ್ಯೂ ಆಗಿರ್ಲಿ. ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿ ಇಲ್ಲಿ ಬರ್ತೈತಿ, ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಇ ಕ್ಯೂ ಇಲ್ಲಿ ಬರ್ತೈತಿ. ಓಕೆ, ಸಾರಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ನಮ್ಗ ಇಲ್ಲಿ ಸಿಗ್ತೈತಿ. ಹಿಂಗ್ ಮಾಡಿದ್ರೆ ನಮ್ಗ ಸಿಗ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 54th ಪ್ರಾಬ್ಲಮ್ ಏನದ ನೋಡ್ರಿ. ಪ್ರೂವ್ ದಟ್ ಇಫ್ ಇನ್ 2 triangles sides of one triangle are proportional to, that is in the same ratio of the sides of other triangle, then their corresponding angles are equal and hence the 2 triangles are similar. ಓಕೆ, ಸೊ ಹಿಂದಲ್ದ ಏನಪ್ಪಾ ಅಂದ್ರೆ ಆಂಗಲ್ ಸಿಮಿಲಾರಿಟಿ ಇತ್ತು. ಇದೇನಪ್ಪಾ ಅಂದ್ರೆ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯನ್ ಪ್ರೂಫ್ ಅನ್ನ ಕೇಳಾಕತ್ತಾರ್ರಿ. ಓಕೆ, ರೈಟ್. ಸೊ ಈಗ ಲಾಸ್ಟಿಗೆ ನಾವು ಏನ್ ಪ್ರೂವ್ ಮಾಡ್ಬೇಕಾಗೈತಿ ಅಂತಂದ್ರೆ 2 ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಾಗೈತಿ. ದಟ್ಸ್ ವೈ ನಮ್ಮ ಒಂದು ಎಕ್ಸ್ಪ್ಲನೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 2 ಸಿಮಿಲರ್ ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ನಾವೇನಪ್ಪಾ ಅಂದ್ರೆ ನಮ್ಮ ಒಂದು ಪ್ರೂಫ್ ನ ಇಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಸರಿ. 2 ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಅವೆರಡು ಟ್ರಯಾಂಗಲ್ ಏನಾಗಿರ್ಲಿ ಅಂತಂದ್ರೆ ಸಿಮಿಲರ್ ಆಗಿರ್ಲಿ. ಓಕೆ, ಒಂದ್ ಸೈಜ್ ಸಣ್ಣದಿರ್ಲಿ, ಒಂದ್ ಸೈಜ್ ದೊಡ್ಡದಿರ್ಲಿ. ಎ ಬಿ ಸಿ ಅಂಡ್ ದಿಸ್ ಈಸ್ ಡಿ ಇ ಎಫ್. ಓಕೆ,
ರೈಟ್. ಸೊ ಅವ್ರೇನ್ ಕೊಡಾಕತ್ತಾರ ಅಂತಂದ್ರ ಎರಡು ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಒಳಗದಾವ ಅಂತ ಹೇಳಕತ್ತಾರ. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ಗಿವನ್ ಏನೈತಿ ಅಂತಂದ್ರೆ ಸೇಮ್ ರೇಷಿಯೋ, ದಟ್ ಈಸ್ ಇನ್ ಟ್ರಯಾಂಗಲ್ ABC ಅಂಡ್ DF, ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DEF, ಇವೆರಡರೊಳಗೂ ಏನ್ ಹೇಳಾಕತ್ತಾರ ಅಂತಂದ್ರ ದಟ್ ಈಸ್ AB ಡಿವೈಡೆಡ್ ಬೈ DE is equal to BC divided by EF is equal to AC divided by DF ಅಂತ ಹೇಳಕತ್ತಾರ್ರಿ. ಓಕೆ, ರೈಟ್. ನಮಗೆ ಹಿಂಗ ಕೊಟ್ಟೇವಿ, ಮತ್ತೆ ನಮ್ಗೆ ಏನ್ ಪ್ರೂವ್ ಮಾಡಾಕತ್ತಾರ್ರಿ? ಟು ಪ್ರೂವ್ ಏನ್ ಪ್ರೂವ್ ಮಾಡಂತ ಹೇಳಕತ್ತಾರ ಅಂತಂದ್ರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅದಾವು ಅಂತಂದ್ರೆ ಪ್ರೂವ್ ಮಾಡಾಕತ್ತಾರ್ರಿ. ಆಂಗಲ್ A is equal to ಆಂಗಲ್ D, ಆಂಗಲ್ B is equal to ಆಂಗಲ್ E, ಆನಂತರ ಆಂಗಲ್ C is equal to ಆಂಗಲ್ F ಅಂತಂದೇಳಿ ಪ್ರೂವ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದರಿಂದ ನಮ್ಗೆ ಏನಾಗತ್ತೆ ಅಂತಂದ್ರೆ ಟ್ರಯಾಂಗಲ್ ABC is similar to ಟ್ರಯಾಂಗಲ್ DEF ಅಂತಂದ ಹೇಳಿ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗತ್ತೆ. ಸರಿ, ನಂತರ ವಾಟ್ ನೆಕ್ಸ್ಟ್ ಮತ್ತೇನ್ ರೀತಿ? ಈಗ ಟು ಪ್ರೂವ್ ಆಯ್ತು. ನಾವ್ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ? ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಓಕೆ, ರೈಟ್. ಕನ್ಸ್ಟ್ರಕ್ಷನ್ ಏನ್ರಿ? ಕನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದ್ರೆ ದಟ್ AB ಈಕ್ವಲ್ ಟು DP ಆಗೋ ತರ ಪಾಯಿಂಟ್ ನ ತಗೋತೀವಿ, AC ಈಕ್ವಲ್ ಟು DQ ಆಗೋ ತರ ಪಾಯಿಂಟ್ ನ ತಗೋತೀವಿ. ಅದಾದ ನಂತರ ಓಕೆ, ದಿಸ್ ಈಕ್ವಲ್ ಟು ದಿಸ್ ಅಂಡ್ ದಿಸ್ ಈಕ್ವಲ್ ಟು ದಿಸ್ ಆಗೋ ತರ ತಗೊಂಡು ಈ PQ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಜಾಯಿನ್ ಮಾಡ್ತೀವಿ. ಓಕೆ, ರೈಟ್. Consider points P and Q on DE and DF such that AB equal to DP and AC equal to DQ then join PQ. ಓಕೆ, ರೈಟ್. ಸೊ ಮೊದಲೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಈ ಸೈಡ್ ಈಕ್ವಲ್ ಆಗೋ ತರ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ಅವನ್ನೆರಡನ್ನು ಜಾಯಿನ್ ಮಾಡಬೇಕು. ಇದು ನಮ್ಮ ಕನ್ಸ್ಟ್ರಕ್ಷನ್ ಆಗಿತ್ತು. ನಂತರ ಟು ಪ್ರೂವ್ ಆಗೈತಿ. ನೆಕ್ಸ್ಟ್ ಏನ್ರಿ? ಪ್ರೂಫ್. ಓಕೆ, ನಾವಿಲ್ಲಿ ಏನ್ ಪ್ರೂಫ್ ಮಾಡ್ತೇವಿ ಅಂತಂದ ಹೇಳಿ ನೋಡೋಣ ಅಂತ. ಸರಿ, ನಾವು ಹಿಂದಿನ ಪ್ರಾಬ್ಲಮ್ ಒಳಗೆ ಏನ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಇವೆರಡು ಟ್ರಯಾಂಗಲ್ ಅನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರಿ. ಈಗ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಆಗಲ್ಲ. ನಮ್ ಮೊದ್ಲಿಕ್ಕೆ ಈ ಆಂಗಲ್ ಈಕ್ವಲ್ ಇತ್ತು, ಈಗ ಆಂಗಲ್ ಈಕ್ವಲ್ ಇಲ್ಲ. ಅದ್ರ ಸಲುವಾಗಿ ಅದನ್ನ ಕೈ ಬಿಡೋಣ. ಮೊದಲೇ ಕೆಲಸ ಏನ್ ಮಾಡೋಣ ಅಂತಂದ್ರೆ ಈ PQ ಮತ್ತೆ EF ಏನಪ್ಪಾ ಅಂದ್ರೆ ಪ್ಯಾರಲ್ ಅದಾವು ಅಂತ ಪ್ರೂವ್ ಮಾಡನ್ರಿ. ಆ ನಂತರ ನಮ್ಮ ಮುಂದೆ ಲೆಕ್ಕ ಬರೀತದೆ. ರೈಟ್. ಸೊ ಪ್ರೂಫ್ ಏನಂತಂದ್ರೆ ಏನ್ರಿ, ಮೊದ್ಲಕ್ಕೆ ಅವ್ರು ಏನ್ ಕೊಟ್ರಲ್ಲ ಅದನ್ನೇ ಬರ್ಕೋತೇನ್ರಿ. ಏನ್ ಕೊಟ್ಟಾರ ಅವರು? AB by DE is equal to BC divided by EF is equal to BC by EF is equal to AC by DF. ಇದನ್ನ ಅವರು ನಮಗ ಕೊಟ್ಟಾರ. ಸರಿ, ಇದ್ರೊಳಗೆ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ AB ಇದ್ದಲ್ಲಿ DP ಹಾಕೊಳ್ಳೋಣ್ರಿ. ಆ ನಂತರ ದಟ್ AC ಇದ್ದಲ್ಲಿ DQ ಹಾಕೋಣ. ಯಾಕಂದ್ರೆ ನಾವು ಕನ್ಸ್ಟ್ರಕ್ಷನ್ ಆ ರೀತಿ ಮಾಡ್ಕೊಂಡಿದ್ದೇವಲ್ಲ, ಅದ್ರ ಸಲುವಾಗಿ ನಾವು ಈ ಪ್ರಾಬ್ಲಮ್ ಈ ಟ್ರಯಾಂಗಲ್ ಇಂದ ಹಿಡಿದು ಈ ಟ್ರಯಾಂಗಲ್ ಶಿಫ್ಟ್ ಆಗ್ಲಿಕ್ಕೆ. ಓಕೆ, ರೈಟ್. ಸೊ AB ಅಂದ್ರೆ ಏನದರಿ? DP ಅದ. ಓಕೆ, DP ಡಿವೈಡೆಡ್ ಬೈ DE is equal to BC ಗೆ ನಾವು ಬದಲು ಮಾಡ್ಲಿಕ್ಕೆ ಬರಲ್ಲ, ಇದನ್ನ ನಾವು ಇದೇ ರೀತಿ ಮಾಡೋಣ, ಬರ್ಕೊಳ್ಳೋಣ ಅಂತ. BC by F. AC ಇದ್ದಲ್ಲಿ ಏನ್ ಬರ್ಕೋತೀವ್ರಿ? AC ಜಾಗದಾಗ DQ ಅನ್ನ ಬರ್ಕೋತೀವಿ. DQ ಡಿವೈಡೆಡ್ ಬೈ DF ಆಗಿರ್ತತಿ. ಓಕೆನಾ? ಸೊ ಇದಕ್ಕೆ ಬೇಕಾದ ರೀಸನ್ ಬರೆಯೋಣ ಅಂತ. ಏನ್ರಿ? AB ಈಕ್ವಲ್ ಟು DP ಅದ. ಇದನ್ನ ಯಾಕೆ ಹಿಂಗ್ ಬರ್ಕೊಂಡಿವ್ರಿ? AB ಈಕ್ವಲ್ ಟು DP ಐತಿ. ಆ ನಂತರ AC ಈಕ್ವಲ್ ಟು DQ ಐತಿ. AC ಈಕ್ವಲ್ ಟು DQ. ದಿಸ್ ಈಸ್ ಬೈ ಕನ್ಸ್ಟ್ರಕ್ಷನ್. ಇದನ್ನ ನಾವು ಅದನ್ನ ಯಾವ ಆಧಾರದ ಮೇಲೆ ಹೇಳಕತ್ತೀವಿ? ಕನ್ಸ್ಟ್ರಕ್ಷನ್ ನಾವು ಆ ರೀತಿ ಮಾಡ್ಕೊಂಡಿದ್ದೀವಿ. ಓಕೆ, ಸರಿ. ಈಗ ಇಲ್ಲಿ ನಾವು ಇದನ್ನ ನೋಡಿದ್ವಿ ಅಂದ್ರೆ DP by DE, DQ by DF. ಸೊ ಇವೆರಡು ರೇಷಿಯೋ ಏನಪ್ಪಾ ಅಂತಂದ್ರೆ ನಮಗ ಇವು ತಗೊಂಡು ಅಂದ್ರೆ ಈ ಟ್ರಯಾಂಗಲ್ ಒಳಗೆ ಸಂಬಂಧಪಟ್ಟಾಗ ನಾವು ಬರಿಬಹುದು. ಸೊ ಅದ್ರ ಸಂಬಂಧ ನಾನು ಏನ್ ಮಾಡ್ತೇನೆ ಅಂದ್ರೆ DP ಡಿವೈಡೆಡ್ ಬೈ DE is equal to DQ ಡಿವೈಡೆಡ್ ಬೈ DF ಅಂತ ಬರ್ಕೋತೀನಿ. ಓಕೆ, ಸರಿ. ಈಗ ನಮಗ ಒಂದು ಏನ್ರಿ ದಟ್ ಥೇಲ್ಸ್ ಥಿಯರಮ್ ಏನ್ ಹೇಳ್ತೈತಿ? ಥೇಲ್ಸ್ ಥಿಯರಮ್ ಏನ್ ಹೇಳ್ತೈತಿ ಅಂದ್ರೆ ಇದು ಪ್ಯಾರಲ್ ಆಗಿತ್ತಂದ್ರೆ ಇವೆರಡು ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಗ್ತೈತಿ ಅಂತ ಹೇಳ್ತೈತಿ. ನಮ್ಗೆ ಇಲ್ಲಿ
ಇಲ್ಲಿ ಪ್ಯಾರಲ್ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ರೀ, ನಮ್ಗೆ ಏನ್ ಗೊತ್ತಾಗ್ತೈತಿ ಅಂದ್ರೆ ರೇಷಿಯೋ ಸಿಗಾಕತ್ತಾವು. ರೇಷಿಯೋ ಏನಿರ್ಬೇಕ್ರಿ, ಡಿಪಿ ಬೈ ಪಿಇ ಇತ್ತಪ್ಪ ಅಂದ್ರೆ ಏನ್ರಿ, ಡಿಪಿ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಇತ್ತಂದ್ರೆ ನಾವೇನ್ ಹೇಳ್ಬೋದ್ರಿ, ಪಿ ಕ್ಯೂ ಇಸ್ ಪ್ಯಾರಲ್ ಟು ಇ ಎಫ್ ಅಂತ ಹೇಳ್ಬೋದು, ಪಿ ಕ್ಯೂ ಇಸ್ ಪ್ಯಾರಲ್ ಟು ಇ ಎಫ್ ಅಂತ ಹೇಳ್ಬೋದು. ಆದ್ರೆ ನಮ್ಗೆ ಇಲ್ಲಿ ಈ ರೀತಿಯಾಗಿ ಬಂದಿಲ್ರಿ, ಇಲ್ಲಿ ಡಿನಾಮಿನೇಟರ್ ಒಳಗೆ ಏನಾಯ್ತಂದ್ರೆ ನಮಗ ಪಿ ಇಲ್ಲ, ಡಿ ಐತಿ, ಇದು ಹೋಗಿ ನಮಗ್ ಪಿ ಬರ್ಬೇಕು, ಇಲ್ಲಿ ಡಿ ಎಫ್ ಜಾಗದಾಗ ಕ್ಯೂ ಎಫ್ ಬರ್ಬೇಕು, ಆ ರೀತಿ ನಾವು ಮಾಡ್ಕೋಬೇಕು. ಅದ್ರ ಸಂಬಂಧ ನಾನು ಏನ್ ಮಾಡ್ತೇನ್ರಿ ಅಂತಂದ್ರೆ ಇದ್ರದ್ದು ಏನ್ ಮಾಡ್ತೇನ್ರಿ, ರೆಸಿಪ್ರೋಕಲ್ ತಗೋತೀನಿ. ಓಕೆ, ಇದ್ರದ್ದು ರೆಸಿಪ್ರೋಕಲ್ ಏನ್ ಬರ್ಕೊಂಡ್ರಿ, ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ರೆಸಿಪ್ರೋಕಲ್ ಅಂತ ಬರೀಡ್ರಿ ಸಾಕು. ಓಕೆ, ಏನಾಗತ್ರಿ, ಡಿ ಡಿವೈಡೆಡ್ ಬೈ ಡಿ ಪಿ ಆಗುತ್ತೆ ಇಸ್ ಈಕ್ವಲ್ ಟು ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗ್ತತಿ. ಈಗ ಈ ರೀತಿಯಾಗಿ ಬರ್ಬೇಕು ಅಂದ್ರೆ ನಾವೇನ್ ಮಾಡೋಣ್ರಿ, ಎರಡು ಕಡೆ ಒಂದನ್ನ ಮೈನಸ್ ಮಾಡೋಣ. ಓಕೆ, ಸೊ 1 ಮೈನಸ್ ಮಾಡಿದ್ರೆ ಡಿ ಬೈ ಡಿ ಪಿ ಮೈನಸ್ 1 ಇಲ್ಲಿ ಬರೀತೇನ್ರಿ, ಡಿಇ ಡಿವೈಡೆಡ್ ಬೈ ಡಿ ಪಿ ಮೈನಸ್ 1 ಇಸ್ ಈಕ್ವಲ್ ಟು ಇಲ್ಲಿ ಏನ್ ಬರ್ತ್ರಿ, ಡಿ ಎಫ್ ಡಿವೈಡೆಡ್ ಬೈ ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಮೈನಸ್ 1. ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರ್ತೈತ್ರಿ, ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂತಂದ್ರೆ 1 ಇರ್ತೈತಿ. ಇವೆರಡರದ್ದು ಎಲ್ಸಿಎಂ ತಗೋತೀವಿ ಅಂದ್ರೆ ಇಲ್ಲಿ ಏನ್ ಬರ್ತೈತ್ರಿ, ಡಿ ಪಿ ಬರ್ತೈತಿ. ಓಕೆ, ಸೊ ಡಿಪಿಗೆ ಡಿಪಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, 1 ಲಿಂದ ಇಂಟು ಮಾಡ್ಬೇಕು, 1ಗೆ ಇಲ್ಲಿ ಎದರಿಂದ ಇಂಟು ಮಾಡಿದ್ರೆ ಡಿಪಿ ಬರುತ್ತೆ, ಡಿಪಿ ಲಿಂದ ಇಂಟು ಮಾಡಿದ್ರೆ ಬರುತ್ತೆ. ಅದೇ ರೀತಿಯಾಗಿ ರೈಟ್ ಸೈಡ್ ಏನ್ ಬರ್ತೀರಿ, ಇಲ್ಲಿ ಎಲ್ಸಿಎಂ ಏನ್ ಬರ್ತೈತಿ ಅಂತಂದ್ರೆ ಇಲ್ಲಿ ಡಿ ಕ್ಯೂ ಬರ್ತೈತಿ. ಡಿ ಕ್ಯೂ ಇಲ್ಲಿ ಎದ್ರಲ್ಲಿ ಮಲ್ಟಿಪ್ಲೈ ಮಾಡಬೇಕು, 1 ಲೇ ಇದರಲ್ಲಿ ಎಷ್ಟು, ಇಲ್ಲಿ ಎದ್ರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕ್ರಿ, ಡಿ ಕ್ಯೂ ಲೇ 1 ಇಂಟು ಡಿ ಅಂದ್ರೆ ದಟ್ ಈಸ್ ಡಿ ಇ ಮೈನಸ್ 1 ಇಂಟು ಡಿ ಪಿ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ, ಡಿ ಪಿ. ಡಿ ಎಫ್ ಇಂಟು 1 ಅಂದ್ರೆ ಡಿ ಎಫ್ ಬರ್ತದ್ರಿ. ಓಕೆ, ಮೈನಸ್ 1 ಇಂಟು ಡಿ ಕ್ಯೂ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ, ಡಿ ಕ್ಯೂ ಬರ್ತದೆ. ಓಕೆನಾ, ರೈಟ್. ಇಲ್ಲಿ ಏನ್ರಿ, ಡಿ ಮೈನಸ್ ಡಿ ಪಿ, ಡಿಇ ಮೈನಸ್ ಡಿ ಪಿ, ಇದ್ರೊಳಗ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರಾಕತ್ರಿ, ಇಲ್ಲಿ ಪಿ ಬರಾಕತ್ತಿ, ಪಿಇ ಡಿವೈಡೆಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಇಲ್ಲಿ ನೋಡಿದ್ವಿ ಅಂತಂದ್ರೆ ಡಿ ಎಫ್ ಮೈನಸ್ ಡಿ ಕ್ಯೂ ಮಾಡಿದ್ವಿ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ, ಕ್ಯೂ ಎಫ್ ಬರ್ತದೆ. ಓಕೆ, ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ನಮ್ಗೆ ಇದು ಬಂತನ್ರಿ, ಇಲ್ಲಿ ಇದು ಬಂದಿಲ್ರಿ, ಇದ್ರ ರೆಸಿಪ್ರೋಕಲ್ ಬಂದೈತಿ. ಹಂಗಂದ್ರೆ ಇದನ್ನ ಮತ್ತೆ ನಾವು ರೆಸಿಪ್ರೋಕಲ್ ಮಾಡೋಣ, ಟೇಕಿಂಗ್ ರೆಸಿಪ್ರೋಕಲ್. ಓಕೆ, ಟೇಕಿಂಗ್ ರೆಸಿಪ್ರೋಕಲ್, ಇದನ್ನ ನಾವು ರೆಸಿಪ್ರೋಕಲ್ ತಗೊಂಡ್ವಿ ಅಂದ್ರೆ ಏನಾಗ್ತತಿ ಅಂದ್ರೆ ಡಿ ಪಿ ಡಿವೈಡೆಡ್ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಆಗ್ತತಿ. ದಟ್ ಇಸ್ ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್. ಇದು ಬಂತನ್ರಿ, ಎಸ್ ಇದು ಬಂತು. ಇದು ಬಂತಂದ್ರೆ ನಾವೇನ್ ಹೇಳ್ಬೋದು ಅಂತಂದ್ರೆ ದಟ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ಬೋದು. ಯಾವ ಒಂದು ಆಧಾರದ ಮೇಲೆ, ಯಾವ ಒಂದು ಬೇಸ್ ಮೇಲೆ ರೀ, ಯಾವ ಒಂದು ಬೇಸ್ ಮೇಲೆ ಅಂದ್ರೆ ಥಿಯರಮ್ಸ್ ಥಿಯರಂ ಬೇಸ್ ಮೇಲೆ ಹೇಳ್ಬೋದು. ಇದು ಥಿಯರಮ್ಸ್ ಥಿಯರಂ ಅಲ್ರಿ, ಥಿಯರಮ್ಸ್ ಥಿಯರಂ ಅದು ಉಲ್ಟಾ ಐತಿ, ಅಂದ್ರೆ ಥಿಯರಮ್ಸ್ ಥಿಯರಂ ಕನ್ವರ್ಸ್ ಅಂತ ಹೇಳ್ಬಹುದು, ಕನ್ವರ್ಸ್ ಆಫ್ ಥಿಯರಮ್ಸ್ ಥಿಯರಂ. ಓಕೆ, ರೈಟ್. ಏನ್ ರೀಸನ್ ಏನ್ ಬರಿತೀವಿ ಇಲ್ಲಿ, ಕನ್ವರ್ಸ್ ಆಫ್ ಥಿಯರಮ್ಸ್ ಥಿಯರಂ. ಓಕೆ, ಥಿಯರಮ್ಸ್ ಥಿಯರಂ ಮುಂದೆ ಏನಪ್ಪಾ ಅಂತಂದ್ರೆ ಇದು ಕನ್ವರ್ಸ್ ಆಧಾರದ ಮೇಲೆ ಇದನ್ನ ಹೇಳ್ಬೋದು. ಓಕೆ, ಇದು ಪ್ಯಾರಲ್ ಅಂತ ಆಯ್ತು. ಇದರಿಂದ ನಮ್ಗೆ ಏನ್ ಸಿಗಾಕತೈತಿ, ಇದನ್ನ ನಾವು ಯಾಕೆ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಮಗ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗ್ತತಿ. ಓಕೆ, ಆ ನಂತರ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗ್ತತಿ, ವಿಚ್ ಮೀನ್ಸ್ ಇನ್ ಟ್ರಯಾಂಗಲ್ ಡಿಪಿಕ್ಯೂ ಅಂಡ್ ಟ್ರಯಾಂಗಲ್ ಡಿಇಎಫ್ ಇವೆರಡು ಟ್ರಯಾಂಗಲ್ ಒಳಗೆ ಏನಾಗಿರ್ತೈತ್ರಿ, ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಗ್ತತಿ. ಓಕೆ, ಈ ಟ್ರಯಾಂಗಲ್ ಪಿ ಈ ಟ್ರಯಾಂಗಲ್ ಇಗೆ ಈ ಟ್ರಯಾಂಗಲ್ ಆಂಗಲ್ ಪಿ ಇದ್ರೊಳಗಿಂದ ಆಂಗಲ್ ಇಗೆ ಈಕ್ವಲ್ ಆಕತಿ. ಆ ನಂತರ ಆಂಗಲ್ ಕ್ಯೂ ಈಕ್ವಲ್ ಟು ಆಂಗಲ್ ಎಫ್ ಆಗ್ತತಿ. ಯಾಕಂತಂದ್ರ ದೀಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇದನ್ನು ಬರ್ದ್ಬಿಡ್ತೇನ್ರಿ, ಇದನ್ನು ಬರ್ದ್ಬಿಡೋಣ. ಅವೇನ್ರಿ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ದೀಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವ್ರಿ, ಅದ್ರ ಸಂಬಂಧ ಇವು ಈಕ್ವಲ್ ಆಗಿರ್ತಾವ. ಓಕೆ, ಸರಿ, ರೈಟ್. ಸೊ ಇವೆರಡು ಟ್ರಯಾಂಗಲ್ ಒಳಗ ಡಿಪಿಕ್ಯೂ ಒಳಗ 2 ಆಂಗಲ್ಸ್, ಆ ನಂತರ ಡಿ ಎಫ್ ಒಳಗಿಂದ 2 ಆಂಗಲ್ಸ್ ಈಕ್ವಲ್ ಅದಾವ ಅಂತಂದ್ರ ಇವ್ ಎರಡು ಟ್ರಯಾಂಗಲ್ ಏನಾಕವ್ರಿ, ಅವೆರಡು ಟ್ರಯಾಂಗಲ್ ಏನಾಕವ್ರಿ, ಸಿಮಿಲರ್ ಆಕವ್ರಿ ಬೈ ಆಂಗಲ್ ಸಿಮಿಲಾರಿಟಿ. ದಟ್ ಈಸ್ ಟ್ರಯಾಂಗಲ್ ಡಿಪಿಕ್ಯೂ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿಇಎಫ್. ರೀಸನ್ ಏನಪ್ಪಾ ಅಂತಂದ್ರ ಆಂಗಲ್ ಸಿಮಿಲಾರಿಟಿಲಿಂದ ಇದು ಆಕ್ಕವು.
ಸರಿನಾ? ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತಂದ್ರ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗ್ತಾವ್ರಿ? ಅವು ಏನಾಗ್ತಾವ ಅಂದ್ರ ಸೇಮ್ ರೇಷಿಯೋ ಒಳಗ ಇರ್ತಾವ. ಹಂಗಂದ್ರೆ ನಾವಿಲ್ಲಿ ಏನ್ ಬರಿಬಹುದ್ರಿ? ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇಎಫ್, ಪಿ ಕ್ಯೂ ಡಿವೈಡೆಡ್ ಬೈ ಇಎಫ್ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿಎಫ್, ಡಿ ಕ್ಯೂ ಡಿವೈಡೆಡ್ ಬೈ ಡಿಎಫ್. ಈ ತರ ನಾವು ಆಲ್ರೆಡಿ ಬರ್ಕೊಂಡಿವಲ್ರಿ ಒಂದ್ಸರಿ. ಎಲ್ಲೇ ಇಲ್ಲಿ ಬರ್ಕೊಂಡಿವಿ ನೋಡ್ರಿ. ಇದು ಸೇಮ್ ಐತನ್ರಿ? ಒಂದ್ ಸೆಕೆಂಡ್ ರೀ. ಇಲ್ಲಿ ಡಿ ಪಿ ಬೈ ಡಿ ಐತಿ, ಇಲ್ಲೂ ಡಿ ಪಿ ಬೈ ಡಿ ಐತಿ, ಡನ್. ಇಲ್ಲಿ ಡಿ ಕ್ಯೂ ಬೈ ಡಿ ಎಫ್ ಐತಿ, ಇಲ್ಲೂ ಡಿ ಕ್ಯೂ ಬೈ ಡಿ ಎಫ್ ಐತಿ, ಎರಡು ಈಕ್ವಲ್ ಅದಾವ. ಮೂರನೇದು ಏನ್ರಿ? ಬಿ ಸಿ ಬೈ ಇ ಎಫ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್. ಇ ಎಫ್ ಸೇಮ್ ಐತ್ರಿ, ಅಂದ್ರೆ ಬಿ ಸಿ ಬದ್ಲಿ ಏನೈತಂದ್ರೆ ಇಲ್ಲಿ ಪಿ ಕ್ಯೂ ಐತಿ. ಹಂಗಂದ್ರೆ ಬಿ ಸಿ ಪಿ ಕ್ಯೂಗೆ ಏನಾಗಿರ್ತೈತ್ರಿ? ಈಕ್ವಲ್ ಆಗಿರ್ತೈತಿ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ 1 ಅಂತ ಕರೆಯೋಣ, ಇದನ್ನ 2 ಅಂತ ಕರೆಯೋಣ. ಸೊ ಫ್ರಮ್ ಇಕ್ವೇಶನ್ 1 and 2, ಫ್ರಮ್ ಇಕ್ವೇಶನ್ಸ್ 1 and 2 ಏನಾಗಿರ್ತೈತಿ ಅಂತಂದ್ರೆ ದಟ್ ಬಿ ಸಿ ಪಿ ಕ್ಯೂಗೆ ಈಕ್ವಲ್ ಆಗಿರ್ತೈತಿ, ಬಿ ಸಿ ಪಿ ಕ್ಯೂಗೆ ಈಕ್ವಲ್ ಆಗಿರ್ತೈತಿ. ಇದನ್ನ ಒಂದ್ಸರಿ ಈ ಕಡೆ ನೋಡಿದ್ವಿ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಬಿ ಸಿ ಪಿ ಕ್ಯೂಗೆ ಈಕ್ವಲ್ ಆಗಿರ್ತೈತಿ. ಇಷ್ಟಕೊಂಡ ಯಾಕೆ ಕಷ್ಟಪಡಾಕತ್ತೇವೆ ನಾವು? ಯಾಕಂತಂದ್ರೆ ಈ ಟ್ರಯಾಂಗಲ್ ಏನಂತಂದ್ರೆ ಸಿಮಿಲರ್ ಅಂತ, ಸಾರಿ ಕಾಂಗ್ರುಯೆಂಟ್ ಅಂತ ಹೇಳಕ ನಾವೇನಪ್ಪಾ ಅಂತಂದ್ರೆ ಇಷ್ಟಕೊಂಡ ಕಷ್ಟಪಟ್ಟಿದ್ದು. ಯಾಕಂತಂದ್ರೆ ದಟ್ ಈ ಸೈಡ್ ಈಕ್ವಲ್ ಐತಿ ಅಂತಂದ್ರೆ ಗೊತ್ತಾಗ್ಲಿ ಅನ್ನೋ ಸಲ ಇಷ್ಟಕೊಂಡ ಕಷ್ಟಪಟ್ಟಿದ್ದು ನಾವು. ಆಯ್ತ್ರಿ, ಸರಿ. ಹಂಗಂದ್ರೆ ಟ್ರಯಾಂಗಲ್ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಆಯ್ತಾ? ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ತರ ಬರ್ಕೋತೇನ್ರಿ. ಏನ್ರಿ? ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಇನ್ನೊಂದು ಯಾವ್ದ್ರಿ? ಟ್ರಯಾಂಗಲ್ ಡಿ ಪಿ ಕ್ಯೂ ಅಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ಇದ್ರೊಳಗ ಏನಪ್ಪಾ ಅಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ ಐತಿ, ಎ ಬಿ ಈಕ್ವಲ್ ಟು ಡಿ ಪಿ ಐತಿ. ಆ ನಂತರ ಸಾರಿ ಏನ್ರಿ? ಎ ಸಿ ಈಕ್ವಲ್ ಟು ಡಿ ಕ್ಯೂ ಐತಿ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಐತಿ. ಓಕೆ, ಸೊ ಇವು ಯಾವ ಆಧಾರದ ಮೇಲೆ ಬರೆಯಾಕತ್ತೀವಿ? ಅದನ್ನ ದಿಸ್ ಈಸ್ ಬೈ ಕನ್ಸ್ಟ್ರಕ್ಷನ್ ಆಧಾರದ ಮೇಲೆ ಬರೆಯಾಕತ್ತೀವಿ. ಆ ನಂತರ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ನಾವೇನ್ ಮಾಡಿದ್ವಿ ಅಂತಂದ್ರೆ ಇದನ್ನ ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಇಟ್ ಇಸ್ ಅ ಪ್ರೂವ್ ಅನ್, ಇಲ್ಲ ಮೇಲೆ ಅದ ನೋಡ್ರಿ. ಓಕೆ, ಸೊ ಒಂದ್ ಟ್ರಯಾಂಗಲ್ 3 ಸೈಡ್ಸ್ ಇನ್ನೊಂದು ಟ್ರಯಾಂಗಲ್ 3 ಸೈಡ್ಸ್ ಈಕ್ವಲ್ ಅದಾವ ಅಂತಂದ್ರೆ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಆಗಿರ್ತದೆ. ಓಕೆ, ಸರಿ. ಇಲ್ಲಿ ಮಜಾ ಏನಂತಂದ್ರೆ ನಮಗ ಓಕೆ, ಸೊ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅದಾವ ಅಂತಂದ್ರೆ ನಾವ್ ಏನ್ ಹೇಳ್ಬೋದು? ಅವುಗಳ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಈಕ್ವಲ್ ಆಗಿರ್ತಾವ. ಹೆಂಗಂತಂದ್ರೆ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಆಗ್ತತ್ರಿ. ಏನಾಗತ್ರಿ? ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಆಗ್ತತಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಪಿ ಆಕತಿ, ಆ ನಂತರ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಕ್ಯೂ ಆಕತಿ. ಸರಿನಾ? ನಾನು ಒಂದ್ಸರಿ ಇದನ್ನ ಇಲ್ಲಿ ಬರ್ಕೊಂಡು ಈ ಕಡೆ ಬರ್ತೇನ್ರಿ. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಆಕತಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಆಗ್ತತಿ, ಆ ನಂತರ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಆಕತಿ. ಸರಿನಾ? ರೈಟ್. ಓಕೆ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಐತಿ. ಅದ್ರ ಏನ್ರಿ ನಾವಿಲ್ಲಿ ಹೇಳಕತ್ತಿರೋದು? ಒಂದ್ ಸೆಕೆಂಡ್. ಹಾ, ರೈಟ್. ಆಂಗಲ್ ಎಗೆ ಆಂಗಲ್ ಡಿ ಈಕ್ವಲ್ ಐತಿ, ಆ ನಂತರ ಆಂಗಲ್ ಬಿಗೆ ಆಂಗಲ್ ಪಿ ಈಕ್ವಲ್ ಐತಿ, ಅಲ್ಲಿ ಹೇಳಕತ್ತೀವಿ. ಆ ನಂತರ ಇನ್ನೊಂದು ಏನ್ ಹೇಳಕತ್ತೀವಿ ಅಂದ್ರೆ ಇಲ್ಲಿ ಪಿ ಈಗ ಈಕ್ವಲ್ ಐತಿ ಅಂತ ಹೇಳಿದ್ವಿ. ಏನ್ರಿ? ಅಲ್ಲಿ ಬಿ ಪಿ ಈಕ್ವಲ್ ಐತಿ ಅಂತ ಹೇಳಕತ್ತೀವಿ, ಇಲ್ಲಿ ಪಿ ಈಗ ಈಕ್ವಲ್ ಐತಿ ಅಂತ ಹೇಳಕತ್ತೀವಿ. ಹಂಗಂದ್ರೆ ಬಿ ಮತ್ತು ಇ ಏನಾಗಿರ್ತಾವ್ರಿ? ಈಕ್ವಲ್ ಆಗಿರ್ತಾವು. ಅದೇ ರೀತಿಯಾಗಿ ಸಿ ಗೆ ಕ್ಯೂ ಈಕ್ವಲ್ ಐತಿ ಅಂತ ಅಲ್ಲಿ ಹೇಳಕತ್ತೀವಿ, ಇಲ್ಲಿ ಕ್ಯೂಗೆ ಎಫ್ ಈಕ್ವಲ್ ಐತಿ ಅಂತ ಹೇಳಕತ್ತೀವಿ. ಹಂಗಂದ್ರೆ ಇವೆರಡು ಈಕ್ವಲ್ ಆಗಿರ್ತಾವ್ರಿ. ಸೊ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಏನ್ ಬರಿತೀನಿ ಅಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಐತಿ, ಆ ನಂತರ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಐತಿ. ಓಕೆ, ಸೊ ಹಂಗಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಗಿರ್ತೈತಿ. ಓಕೆ, ದೇರ್ ಫೋರ್ ನಂತರ ಇನ್ನೊಂದು ಏನಂತಂದ್ರೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಇಲ್ಲಿ ಬರ್ತೇವೆ. ಓಕೆ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಐತಿ, ಆ ನಂತರ ಆಂಗಲ್ ಕ್ಯೂ ಈಕ್ವಲ್ ಟು ಆಂಗಲ್ ಎಫ್ ಐತಿ. ಓಕೆ, ಹಂಗಂದ್ರೆ ದೇರ್ ಫೋರ್ ಏನ್ರಿ? ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅದ. ಆಲ್ರೆಡಿ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಅಂತ ಬರ್ತಿದೀವಿ. ಅಂದ್ರೆ ಎ ಈಕ್ವಲ್ ಟು ಡಿ ಆಯ್ತು, ಆ ನಂತರ ಬಿ ಈಕ್ವಲ್ ಟು ಇ ಆಯ್ತು, ಸಿ ಈಕ್ವಲ್ ಟು ಎಫ್ ಆಯ್ತು. ಸೊ ಅದನ್ನು ಇಲ್ಲಿ ಬರಬಿಡ್ತೇನೆ ನಾನು ಬೇಕಾದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ನಮ್ಗೆ ಏನ್ ಪ್ರೂವ್ ಮಾಡಂದಿದ್ರಿ? ಇದೇನ್ರಿ ಅವ್ರು ಪ್ರೂವ್ ಮಾಡಿದ್ದೆ. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಎಫ್. ಸೊ ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಸೊ ಹಿಂಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಏನ್ರಿ? ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್
DEF ಅಂತ ಹೇಳ್ತೇವೆ. ಇಲ್ಲಿ ನಾವು ಅವ್ರೇನ್ ಪ್ರೂವ್ ಮಾಡಂದಿದ್ರು ಅದನ್ನ ಪ್ರೂವ್ ಮಾಡ್ಯಾವ್ರಿ. ಇದನ್ನ ಎಕ್ಸಾಮ್ ಒಳಗೆ ನಾವು ಎಷ್ಟು ಬರ್ದ್ವಿ ಅಂತಂದ್ರೆ ನಮಗ 4 ಮಾರ್ಕ್ಸ್ ಗ್ಯಾರಂಟಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. Next 55th question ಏನದ ನೋಡ್ರಿ. Prove that if one angle of a triangle is equal to one angle of other triangle and the sides including these angles are proportional, then two triangles are similar. Okay, so ಇಲ್ಲಿ ಏನ್ ಹೇಳಕತ್ತಾರ್ರಿ, ಒಂದ್ ಟ್ರಯಾಂಗಲ್ ಒಂದ್ ಆಂಗಲ್ ಇನ್ನೊಂದ್ ಟ್ರಯಾಂಗಲ್ ಇನ್ನೊಂದ್ ಆಂಗಲ್ ಗೆ ಈಕ್ವಲ್ ಐತಿ. ಆ ನಂತರ ಆ ಆಂಗಲ್ ಅನ್ನ ಫಾರ್ಮ್ ಮಾಡುವಂತ ಸೈಡ್ಸ್ ಏನಪ್ಪಾ ಅಂತಂದ್ರೆ ಸೇಮ್ ರೇಷಿಯೋ ಒಳಗದಾವ್ರಿ. ಹಂಗಂದ್ರೆ ಆ ಎರಡು ಟ್ರಯಾಂಗಲ್ ಸಿಮಿಲರ್ ಇರ್ತಾವ ಅಂತಂದೇಳಿ ಪ್ರೂವ್ ಮಾಡಂತ ಕೇಳಕತ್ತಾರ್ರಿ. ಓಕೆ, ಸೊ ಇದು ಯಾವ ಒಂದು ಸಿಮಿಲಾರಿಟಿ ಐತ್ರಿ, ಇದು ಏನಪ್ಪಾ ಅಂತಂದ್ರ ಆಂಗಲ್ ಸೈಡ್ ಸೈಡ್ ಆಂಗಲ್ ಸೈಡ್ ಸಿಮಿಲಾರಿಟಿ ಐತಿ. SAS ಸಿಮಿಲಾರಿಟಿ ಐತ್ರಿ. ಓಕೆನಾ? ರೈಟ್. ಸೊ ಬರ್ರಿ ಇದನ್ನ ಪ್ರೂವ್ ಮಾಡೋಣಂತ. ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಮಾಡುವಂತ ಕೆಲಸ ಏನ್ರಿ, ಎರಡು ಟ್ರಯಾಂಗಲ್ ಸಿಮಿಲರ್ ಅದಂತ ಪ್ರೂವ್ ಮಾಡಂತ ಹೇಳಿದಕ್ಕೆ ನಾವೇನ್ ಮಾಡೋಣ ಅಂತಂದ್ರ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಅನ್ನ ಡ್ರಾ ಮಾಡ್ಕೊಳ್ಳೋಣಂತ. ABC. ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಡ್ರಿ. ಇದೇನಪ್ಪಾ ಅಂತಂದ್ರೆ ಇದಕ್ಕಿದು ಸಿಮಿಲರ್ ಇರ್ಲಿ, ಸೈಜ್ ಒಳಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಇದಕ್ಕಿನ ಇದೇನಪ್ಪಾ ಅಂದ್ರೆ ಸ್ವಲ್ಪ ದೊಡ್ಡದಿರ್ಲಿ. ರೈಟ್, ಇದು ಸ್ವಲ್ಪ ಕೆಳಗಡೆ ಬರ್ಲಿ. ರೈಟ್, ಓಕೆ, ಸರಿ. ಇದೇನಾಗಿರ್ಲಿ ಅಂತಂದ್ರೆ ಇದು ABC ಅಂತಂದ್ರೆ ಇದೇನಾಗಿರ್ಲಿ ಅಂತಂದ್ರೆ DEF ಆಗಿರ್ಲಿ. ಓಕೆ, ಸರಿ. ಇಲ್ಲಿ ಏನ್ ಹೇಳಕತ್ತಾರ್ರಿ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಐತಿ ಅಂತ ಹೇಳಕತ್ತಾರ. ಸರಿನಾ? ಅದನ್ನ ನಾವಿಲ್ಲಿ ಬರ್ಕೊಂಡ್ಬಿಡೋಣ. ದಟ್ ಈಸ್ ಗಿವನ್ ಏನೈತ್ರಿ, ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DEF. ಇವೆರಡು ಟ್ರಯಾಂಗಲ್ ಒಳಗ ಏನಂತಂದ್ರೆ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D ಐತಿ. ಅದಾದ ನಂತರ ಇನ್ಕ್ಲೂಡಿಂಗ್ ಸೈಡ್ಸ್, ಈ ಆಂಗಲ್ ಅನ್ನು ಫಾರ್ಮ್ ಮಾಡುವಂತ ಸೈಡ್ಸ್ ABAC, ಆನಂತರ DEDF ಏನಪ್ಪಾ ಅಂದ್ರ ಸೇಮ್ ರೇಷಿಯೋ ಒಳಗದವ್ರಿ. ಓಕೆನಾ? AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಅದಾವು. ಓಕೆ, ರೈಟ್. ಸೊ ಇದು ನಮಗ ಅವ್ರು ಕೊಟ್ಟಿದ್ದಂತಾಯ್ತು. ಏನಂತ ಪ್ರೂವ್ ಮಾಡಂತಾರ್ರಿ, ಆ ಎರಡು ಟ್ರಯಾಂಗಲ್ ಸಿಮಿಲರ್ ಅದಂತ ಪ್ರೂವ್ ಮಾಡಂತಾರ. ದಟ್ ಈಸ್ ಟು ಪ್ರೂವ್ ಏನೈತಿ ಅಂತಂದ್ರ ಟ್ರಯಾಂಗಲ್ ABC is similar to triangle DEF ಅಂತ ಪ್ರೂವ್ ಮಾಡಂತಾರ್ರಿ. ಇದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋತೀವಿ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋತೀವ್ರಿ, ಈ ಡಿ ಮೇಲೆ ಡಿ ಮತ್ತು DF ಮೇಲೆ ಏನಪ್ಪಾ ಅಂದ್ರೆ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಪಾಯಿಂಟ್ P. ಓಕೆ, ಸೊ ಆ ಪಾಯಿಂಟ್ P ಅನ್ನ ಹೆಂಗ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಈ ಸೈಡ್ಗೆ ಇದಕ್ಕ ಇದು ಈಕ್ವಲ್ ಆಗೋ ತರ ಏನಂತಂದ್ರೆ P ತಗೋತೀವಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ Q ತಗೋತೀವಿ. ಅದ್ ಹೆಂಗ್ ತಗೋತೀವಿ ಅಂತಂದ್ರೆ ಈ ಸೈಡ್ ಈಕ್ವಲ್ ಆಗೋ ತರ ಏನ್ ಮಾಡ್ತೀವಿ ಅಂದ್ರೆ Q ತಗೋತೀವಿ. ಅದಾದ ನಂತರ ಈ PQ ಅನ್ನ ಏನ್ ಮಾಡ್ತೇವ್ರಿ ಅಂತಂದ್ರೆ ಜಾಯಿನ್ ಮಾಡ್ತೀವಿ. ಓಕೆ, ಟೇಕ್ ಪಾಯಿಂಟ್ಸ್ P ಅಂಡ್ Q ಆನ್ ಎದ್ರ ಮೇಲೆ ತೊಗೊಳಕತ್ತೀವ್ರಿ, DE ಅಂಡ್ DF ಆನ್ DE ಅಂಡ್ DF such that ಅವು ಹೆಂಗ್ ತಗೊಂಡಿರ್ಬೇಕು ಅಂತಂದ್ರೆ AB ಈಕ್ವಲ್ ಟು DP ಆಗಿರ್ಬೇಕು, AB ಈಕ್ವಲ್ ಟು DP ಆಗಿರ್ಬೇಕು, ಮತ್ತ AC ಈಕ್ವಲ್ ಟು DQ ಆಗಿರ್ಬೇಕು. AC ಈಕ್ವಲ್ ಟು DQ ಆಗಿರ್ಬೇಕು. ಓಕೆ, ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಈ PQ ಅನ್ನ ಜಾಯಿನ್ ಮಾಡ್ಬೇಕು. ದೆನ್ ಜಾಯಿನ್ PQ. ಓಕೆ, ಜಾಯಿನ್ PQ ಅನ್ನ ಜಾಯಿನ್ ಮಾಡ್ಬೇಕು. ಓಕೆ, ರೈಟ್. ನಂತರ ಏನ್ರಿ, ಪ್ರೂಫ್. ಸರಿ, ರೈಟ್. ಪ್ರೂವ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊದಲು ಏನಂತಂದ್ರೆ ದಟ್ ಈ PQ ಗೆ EF ಪ್ಯಾರಲಲ್ ಐತಿ ಅಂತ ಪ್ರೂವ್ ಮಾಡೋಣಂತ್ರಿ. ಓಕೆ, ಸೊ ಅದಾದ ನಂತರ ಅದರ ಔಟ್ಕಮ್ಸ್ ಏನೇನ್ ಬರ್ತಾವು ಅದನ್ನ ನಾವು ಬರ್ಕೋತ ಹೋಗೋಣಂತ. ಸರಿನಾ? ಅದನ್ನ ನಾವು ಎರಡು ಈಕ್ವಲ್ ಅದ ಅಂತಂದ್ರೆ ಪ್ರೂವ್ ಮಾಡ್ಬೇಕಂದ್ರೆ ನಾವು ಅವ್ರು ಏನ್ ಕೊಟ್ರಲ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಏನ್ ಕೊಟ್ರಿ ಅವರು? ಓಕೆ, ಏನ್ ಕೊಟ್ರ ಅಂತಂದ್ರೆ AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಅಂತ ಕೊಟ್ಟಾರ. ಸರಿನಾ? ಈಗ ನಾವೇನ್ ಮಾಡೋಣ ಅಂತಂದ್ರೆ AB ಜಾಗದಾಗ DP ಬರೆಯೋಣ, ಆ ನಂತರ AC ಜಾಗದಾಗ ಏನ್ ಬರೆಯನ್ರಿ, DQ ಅನ್ನ ಬರೆಯೋಣ ಅಂತ. ಸರಿನಾ? ರೈಟ್. ಅಂದ್ರೆ ಇದೇನಾಗತ್ರಿ, ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. AB ಇದ್ದಲ್ಲಿ ಏನ್ ಮಾಡ್ತೇನ್ರಿ, DQ ಬರಿತೀನಿ. ಅಂದ್ರೆ DQ ಡಿವೈಡೆಡ್ ಬೈ AB ಇದ್ದಲ್ಲಿ DP ಬರಿಬೇಕ್ರಿ. ಓಕೆ, ರೈಟ್. DP ಡಿವೈಡೆಡ್ ಬೈ
ಡಿಇ ಇಸ್ ಈಕ್ವಲ್ ಟು ಏನ್ರಿ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಸರಿನಾ ರೈಟ್ ಸೊ ಈ ರೀತಿಯಾಗಿ ನಾವು ಇದನ್ನ ತಗೊಳ್ಳಂತ್ರಿ ಇದನ್ನ ಯಾಕೆ ಹಿಂಗ್ ಬರ್ಕೊಂಡ್ವಿ ಅಂತಂದ್ರೆ ದಟ್ ಇಲ್ಲಿ ನಮ್ಗೆ ಏನಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ ಐತಿ ಆ ನಂತರ ದಟ್ ಎ ಸಿ ಈಕ್ವಲ್ ಟು ಡಿ ಕ್ಯೂ ಐತಿ ಇದು ಎದರ ಬೇಸ್ ಮೇಲೆ ಹೇಳಕತ್ತೀವಿ ಅಂತಂದ್ರೆ ಬೈ ಕನ್ಸ್ಟ್ರಕ್ಷನ್ ಆಧಾರದ ಮೇಲೆ ನಾವು ಇದನ್ನ ಹೇಳಕತ್ತೀವಿ ಸರಿ ಓಕೆ ಡಿಪಿ ಡಿವೈಡೆಡ್ ಬೈ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ನಮ್ಗೆ ಈ ರೀತಿ ಇರಬಾರ್ದು ನಮ್ಗೆ ಯಾವ ರೀತಿ ಇರ್ಬೇಕ್ರಿ ಡಿಪಿ ಡಿವೈಡೆಡ್ ಬೈ ಪಿ ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಇತ್ತಂದ್ರೆ ನಾವು ಥೇಲ್ಸ್ ಥಿಯರಮ್ ಬೇಸ್ ಮೇಲೆ ನಾವೇನ್ ಹೇಳ್ತಿದ್ವಿ ಅಂತ ಹೇಳ್ಬೋದು ಅಂದ್ರೆ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಎಫ್ ಥೇಲ್ಸ್ ಥಿಯರಮ್ ಅಲ್ರಿ ಥೇಲ್ಸ್ ಥಿಯರಮ್ ಕನ್ವರ್ಸ್ ಆಧಾರದ ಮೇಲೆ ಪಿ ಕ್ಯೂ ಈಕ್ವಲ್ ಟು ಇ ಎಫ್ ಅಂತ ಹೇಳ್ತಿದ್ವಿ ನಮಗ್ ಬೇಕಾಗಿದ್ದೇನೆ ನಾ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಡಿಪಿ ಡಿವೈಡೆಡ್ ಬೈ ಪಿಇ ಬೇಕು ಈ ಕಡೆ ಏನ್ ಬೇಕ್ರಿ ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಬೇಕು ಹಿಂಗಿತ್ತಂದ್ರೆ ನಾವೇನ್ ಹೇಳ್ಬೋದ್ರಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ಬೋದು ಸೊ ಅದು ಬೇಕನ್ನೋ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಈಗ ಸ್ವಲ್ಪ ವರ್ಕ್ ಮಾಡೋಣ ಅದೇನಪ್ಪಾ ಅಂತಂದ್ರೆ ಇದ್ರದ್ದು ರೆಸಿಪ್ರೋಕಲ್ ತಗೊಳ್ಳಂತ ಸೊ ಡೈರೆಕ್ಟ್ ಆಗಿ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಬರಲ್ಲ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂದ್ರೆ ರೆಸಿಪ್ರೋಕಲ್ ಏನ್ರಿ ದಟ್ ಆಕ್ಚುಲಿ ಇದನ್ನ ಏನ್ ಬರೀಬೇಕಾಗಿತ್ತು ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್ ಅಥವಾ ಟೇಕಿಂಗ್ ರೆಸಿಪ್ರೋಕಲ್ ಓಕೆ ರೆಸಿಪ್ರೋಕಲ್ ತಗೊಂಡ್ವಿ ಅಂದ್ರೆ ಏನಾಗುತ್ತೆ ಡಿ ಪಿ ಡಿವೈಡೆಡ್ ಬೈ ಡಿಇ ಓಇ ಹೊಳ್ಳಿ ಅದನ್ನ ಬರ್ದ್ವಿ ನಾವು ಓಕೆ ಸೊ ಇಲ್ಲಿ ಮೇಲ್ಗಡೆ ಡಿಇ ಬರಬೇಕು ಕೆಳಗಡೆ ಡಿಪಿ ಬರಬೇಕು ಡಿಇ ಡಿವೈಡೆಡ್ ಬೈ ಡಿಪಿ ಇಸ್ ಈಕ್ವಲ್ ಟು ಡಿಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಓಕೆ ಸರಿ ಈಗ ಇದು ನಮ್ಗೆ ಈ ರೀತಿ ಬರ್ಬೇಕಲ್ಲ ಸೊ ಹಂಗಾಗಿ ಏನ್ ಮಾಡೋಣ ಅಂದ್ರೆ ಎರಡು ಕಡೆ -1 ಮಾಡೋಣ ಓಕೆ -1 ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಡಿಇ ಡಿವೈಡೆಡ್ ಬೈ ಡಿಪಿ -1 ಇಸ್ ಈಕ್ವಲ್ ಟು ಡಿಎಫ್ ಡಿವೈಡೆಡ್ ಬೈ ಡಿ ಕ್ಯೂ -1 ಇಲ್ಲಿ ಡಿನಾಮಿನೇಟರ್ ಒಳಗೆ ಏನಿಲ್ಲ ಅಂದ್ರೆ ಏನಿರ್ತೈತಿ 1 ಇರ್ತೈತಿ ಇಲ್ಲಿ ಏನಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ 1 ಇರ್ತೈತಿ ಇವೆರಡರದ್ದು ಎಲ್ಸಿಎಂ ತಗೊಂಡ ಏನ್ ಬರ್ತರಿ ಡಿಪಿ ಬರ್ತೈತಿ ಡಿಪಿ ಎದರಲ್ಲಿ ಇಂಟು ಮಾಡಿದ್ರೆ ಡಿಪಿ ಬರ್ತರಿ 1 ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿಪಿ ಬರುತ್ತೆ ಡಿಕ್ಯೂ ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿಕ್ಯೂ ಬರುತ್ತೆ ಒಂದು ನಿಮಿಷ ರೀ ಇಲ್ಲಿ ಮಿಸ್ ಮಾಡಿದ್ವಿ ಏನ್ರಿ ಎಲ್ಸಿಎಂ ಬರ್ಕೋಬೇಕಲ್ಲ ರೈಟ್ ಡಿಕ್ಯೂ 1 ಡಿಕ್ಯೂ ಟೈಮ್ಸ್ ಓಕೆ 1 ಇಂಟು ಡಿಇ ಅಂದ್ರೆ ಡಿಇ ಬರ್ತೈತಿ -1 ಇಂಟು ಡಿಪಿ ಅಂದ್ರೆ ಡಿಪಿ ಬರ್ತೈತಿ ಡಿಎಫ್ ಇಂಟು 1 ಅಂದ್ರೆ ಡಿಎಫ್ ಬರ್ತೈತಿ -1 ಇಂಟು ಡಿಕ್ಯೂ ಅಂದ್ರೆ ಡಿಕ್ಯೂ ಬರ್ತೈತಿ ಓಕೆ ಇಲ್ಲಿ ಏನಾಗುತ್ತದ್ರಿ ಡಿಇ ಮೈನಸ್ ಡಿಪಿ ಡಿಇ ಒಳಗ ಡಿಪಿ ಹೋತಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಪಿಇ ಉಳಿತೈತಿ ಸರಿನಾ ದಿಸ್ ಹಿಯರ್ ವಿ ಆರ್ ಗೆಟಿಂಗ್ ಪಿಇ ಡಿವೈಡೆಡ್ ಬೈ ಡಿಪಿ ಡಿವೈಡೆಡ್ ಬೈ ಇಲ್ಲಿ ಏನಾದ್ರಿ ಡಿಎಫ್ ಬೈ ಡಿಕ್ಯೂ ಡಿಎಫ್ ಒಳಗ ಡಿಕ್ಯೂ ಹೋದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಕ್ಯೂ ಎಫ್ ಉಳಿತೈತಿ ಡಿವೈಡೆಡ್ ಬೈ ಡಿಕ್ಯೂ ಓಕೆ ರೈಟ್ ಡಿಕ್ಯೂ ಸರಿ ನಮಗೆ ಇದು ಬಂತಲ್ರಿ ಇದು ಬಂದಿಲ್ರಿ ಇದ್ರ ರೆಸಿಪ್ರೋಕಲ್ ಬಂದ ಮತ್ತೆ ಇದ್ರ ರೆಸಿಪ್ರೋಕಲ್ ತಗೊಳ್ಳೋಣ ನಮಗೆ ಇದು ಸಿಗ್ತೈತಿ ಓಕೆ ಟೇಕಿಂಗ್ ರೆಸಿಪ್ರೋಕಲ್ ತಗೊಂಡ್ರೆ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಡಿಪಿ ಡಿವೈಡೆಡ್ ಬೈ ಪಿಇ ಇಸ್ ಈಕ್ವಲ್ ಟು ಡಿಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಬಂತೇನ್ರಿ ದೇರ್ಫೋರ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್ ಆಗಿರ್ತೈತಿ ಯಾವ ಬೇಸ್ ಮೇಲೆ ಹೇಳ್ತೀವಿ ಅಂತಂದ್ರೆ ಕನ್ವರ್ಸ್ ಆಫ್ ಬಿಪಿಟಿ ಓಕೆ ಕನ್ವರ್ಸ್ ಆಫ್ ಬಿಪಿಟಿ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ರೈಟ್ ಇದು ಬಂತ ಇದರಿಂದ ನಮ್ಗೆ ಔಟ್ಕಮ್ ಏನೈತಿ ಅಂತಂದ್ರೆ ದಿಸ್ ಈಕ್ವಲ್ ಟು ದಿಸ್ ಆಗಿರ್ತೈತಿ ಆ ನಂತರ ದಿಸ್ ಈಕ್ವಲ್ ಟು ದಿಸ್ ಆಗ್ತೈತಿ ಯಾಕಂತಂದ್ರೆ ಇವೆರಡು ಪ್ಯಾರಲ್ ಅದಾವ ಅಂದ್ರೆ ಇವು ಏನಾಗ್ತಾವು ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗ್ತಾವು ಸೊ ಅದನ್ನ ನಾನು ಯಾವ ಟ್ರಯಾಂಗಲ್ ಒಳಗದವ್ರಿ ಡಿ ಪಿ ಕ್ಯೂ ಮತ್ತು ಡಿಇಎಫ್ ಟ್ರಯಾಂಗಲ್ ಒಳಗದಾವು ಓಕೆ ಸೊ ಇನ್ ಟ್ರಯಾಂಗಲ್ ಡಿ ಪಿ ಕ್ಯೂ ಅಂಡ್ ಡಿಇಎಫ್ ಅಂಡ್ ಟ್ರಯಾಂಗಲ್ ಡಿಇಎಫ್ ಇದರ ಆಧಾರದ ಮೇಲೆ ನಾವೇನ್ ಹೇಳಬಹುದು ಅಂತಂದ್ರೆ ದಟ್ ಇಸ್ angle DPQ equal to angle DEF angle DF ಇಷ್ಟು ಉದ್ದ ಬರಿ ಬದಲು ನಾನು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ angle P is equal to angle E ಅಂತ ಬರ್ಕೋತೀನಿ ಓಕೆನಾ ಅಂಡ್ ಇಲ್ಲಿ ಏನದ್ರಿ angle Q is equal to angle F ಅಂತ ಬರ್ಕೋತೀನಿ ರೀಸನ್ ಏನಪ್ಪಾ ಅಂತಂದ್ರೆ ದಟ್ ಇಸ್ PQ is parallel to EF
ಆ ನಂತರ ಇವೆರಡು ಆಂಗಲ್ಸ್ ಹೆಂಗದಾವು ಅಂತಂದ್ರೆ ಈ ಎರಡು ಆಂಗಲ್ಸ್ ಏನದಾವ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವ. ಓಕೆನಾ? ರೈಟ್. ಸೊ ದೀಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವ. ಓಕೆ ರೈಟ್. ಇದು ನಮ್ಮ ಔಟ್ಕಮ್. ಇದು ನಮ್ಗೆ ಇದು ಸಿಕ್ತು. ಸರಿ, ನೆಕ್ಸ್ಟ್ ಕೆಲಸ ಏನ್ ಮಾಡೋಣ ಅಂತಂದ್ರೆ ಈ ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಪ್ರೂವ್ ಮಾಡ್ಲಿಕ್ಕೆ ಕಷ್ಟಪಡ್ಬೇಕಾ? ಅವಶ್ಯಕತೆನೇ ಇಲ್ಲ. ಏನ್ರಿ? ಸೈಡ್ ಈಕ್ವಲ್ ಅದಾವ, ಸೈಡ್ ಈಕ್ವಲ್ ಅದಾವ, ಆಂಗಲ್ ಈಕ್ವಲ್ ಅದಾವ. ಹಂಗಂದ್ರೆ ಸೈಡ್ ಕಾಂಗ್ರುಯೆನ್ಸ್ ಇಂದ ಎರಡು ಟ್ರಯಾಂಗಲ್ ಏನಾಗಿರ್ತಾವ್ರಿ? ಕಾಂಗ್ರುಯೆಂಟ್ ಆಗಿರ್ತಾವು. ಓಕೆ. ಸೊ ಇನ್ ಟ್ರಯಾಂಗಲ್ ABC and triangle DPQ ಇವೆರಡು ಟ್ರಯಾಂಗಲ್ ಒಳಗೆ ಏನಪ್ಪಾ ಅಂತಂದ್ರೆ ದಟ್ AB equal to DP ನಂತರ ಆಂಗಲ್ A equal to ಆಂಗಲ್ D. ಓಕೆ. ಆನಂತರ AC equal to DQ. ಇದು ಹೆಂಗ್ ಬಂತು? ಇದು ಹೆಂಗಂತಂದ್ರ ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ಬರೆಯಾಕತ್ತೀವಿ. ನಂತರ ದಟ್ ಇದು ಯಾವ ಆಧಾರದ ಮೇಲೆ ಬರೆಯಕೊಳಕತ್ತೀವಿ? ಆಂಗಲ್ A equal to ಆಂಗಲ್ D. ನಾವ್ ಹೇಳಕತ್ತಿಲ್ರಿ, ಅವರೇ ಹೇಳಿದ್ದು. ಅದನ್ನ ಏನಪ್ಪಾ ಅಂತಂದ್ರ ಗಿವನ್ ಅಂತ ಬರ್ಕೊಳ್ಳೋಣ. ಅದಾದ ನಂತರ ಇದನ್ನ ಯಾವ ಆಧಾರದ ಮೇಲೆ ಬರೆಯಕತ್ತೀವ್ರಿ? ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಳ್ಳೋದೇ ನಾವ್ ಈ ರೀತಿ ಮಾಡ್ಕೊಂಡಿದ್ವಿ. ಹೆಂಗ್ರಿ? AC equal to DQ ಬರುತ್ತಾ? ಓಕೆ ಸರಿ. ಒಂದ್ ಟ್ರಯಾಂಗಲ್ ಇದ್ದು ಸೈಡ್ ಆಂಗಲ್ ಸೈಡ್, ಇನ್ನೊಂದು ಟ್ರಯಾಂಗಲ್ ಇದ್ದು ಸೈಡ್ ಆಂಗಲ್ ಸೈಡ್ ಈಕ್ವಲ್ ಅದಾವ ಅಂತಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ABC is similar to triangle DPQ. ರೈಟ್. ಇದನ್ನ ಪ್ರೂವ್ ಮಾಡಿದ್ವಿ. ಇದ್ರಲಿಂದ ನಮಗೆ ಔಟ್ಕಮ್ ಏನು? ಇದ್ರಲಿಂದ ನಮ್ಗೆ ಏನ್ ಸಿಗಾಕತೈತಿ ಅಂತಂದ್ರೆ ಆಂಗಲ್ A is equal to ಆಂಗಲ್ D ಸಿಗಾಕತೈತಿ. ಆ ನಂತರ ಆಂಗಲ್ B is equal to ಆಂಗಲ್ C ಸಿಗಾಕತೈತಿ. ಆ ನಂತರ ಆಂಗಲ್ C is equal to ಆಂಗಲ್ Q ಸಿಗಾಕತೈತಿ. ಅದ್ರ ಒಂದ್ಸರಿ ಚಿತ್ರದಾಗ ನೋಡ್ಬಿಡ್ರಿ. A equal to D ಆಲ್ರೆಡಿ ಅದ ಅವರ ಕೊಟ್ಟಿದ್ದೈತಿ. ಆ ನಂತರ B equal to C. B ಗೆ ಒಂದ್ ಸೆಕೆಂಡ್ ಏನ್ ಬರ್ಕೊಂಡ್ರಿ? ಅವಸರ ಮಾಡಿದ್ರೆ ತಪ್ಪಾಗ್ತತಿ. ಆಂಗಲ್ B equal to ಆಂಗಲ್ P ಅದ. ಓಕೆ. B ಗೆ P ಈಕ್ವಲ್ ಅದ. ಓಕೆನಾ? ಆಂಗಲ್ B equal to ಆಂಗಲ್ P. ಆ ನಂತರ ಆಂಗಲ್ C equal to ಆಂಗಲ್ Q. ಇಲ್ಲಿ ಏನಾಗೈತಿ ಅಂದ್ರೆ ಇಲ್ಲಿ B P ಗೆ ಈಕ್ವಲ್ ಐತಿ, ಇಲ್ಲಿ P E ಗೆ ಈಕ್ವಲ್ ಐತಿ. ಹಂಗಂದ್ರೆ E ಮತ್ತೆ B ಎರಡು ಈಕ್ವಲ್ ಆಗಿರ್ತಾವು. ಸೊ ಹಂಗಾಗಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ತೀನಿ. ಏನಪ್ಪಾ ಅಂತಂದ್ರ ಏನ್ರಿ ಇದನ್ನ ಬಂದ್ಬಿಡ್ತೇನೆ. ಫಸ್ಟ್ ಆಂಗಲ್ B is equal to ಆಂಗಲ್ P is equal to ಆಂಗಲ್ B is equal to P, ಆಂಗಲ್ P is equal to ಆಂಗಲ್ E. therefore ಆಂಗಲ್ B is equal to ಆಂಗಲ್ E. ನಂತರ ಇನ್ನು ಒಂದು ಏನ್ರಿ? ಆಂಗಲ್ C is equal to ಆಂಗಲ್ Q ಅದ. ಆಂಗಲ್ C is equal to ಆಂಗಲ್ Q ಅದ. ಆ ನಂತರ ಆಂಗಲ್ Q equal to ಆಂಗಲ್ F ಅದ. ಓಕೆ. ಆಂಗಲ್ Q equal to ಆಂಗಲ್ F ಅದ. ಹಂಗಂದ್ರೆ ಆಂಗಲ್ C equal to ಆಂಗಲ್ F ಆಗಿರ್ತೈತಿ. ಓಕೆ ರೈಟ್. B ಗೆ E ಈಕ್ವಲ್ ಆಯ್ತು, C ಗೆ F ಈಕ್ವಲ್ ಆಯ್ತು. ಆ ನಂತರ A equal to ಆಂಗಲ್ D ಅಂತಂದ್ರೆ ನಾವ್ ಹೇಳ್ತಾ ಇಲ್ಲ, ಅವರೇ ಕೊಟ್ಟಿದ್ದದ. ಹಂಗಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಒಂದ್ ಟ್ರಯಾಂಗಲ್ ಅದ್ದು 3 ಆಂಗಲ್ಸ್, ಆ ನಂತರ ಇನ್ನೊಂದು ಟ್ರಯಾಂಗಲ್ ಅದ್ದು 3 ಆಂಗಲ್ಸ್ ಗೆ ಈಕ್ವಲ್ ಐತಿ. ಈ ತರ ಇದ್ರೆ ನಾವೇನ್ ಹೇಳ್ತೇವ್ರಿ? ಅವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ತೀವಿ. ದಟ್ ಇಸ್ ಟ್ರಯಾಂಗಲ್ ABC is similar to ಟ್ರಯಾಂಗಲ್ DEF ಆಗಿರ್ತೈತಿ. ಸೊ ಅವ್ರೇನ್ ಪ್ರೂವ್ ಮಾಡಂದಿದ್ರು ಇದನ್ನೇ ಪ್ರೂವ್ ಮಾಡಂದಿದ್ರಿ, ಅದನ್ನ ನಾವು ಪ್ರೂವ್ ಮಾಡಿದ್ದೇವಿ. ಸೊ ವಿ ಕ್ಯಾನ್ ರೈಟ್ ಹ್ಯಾನ್ಸ್ ಪ್ರೂವ್ಡ್. ಓಕೆನಾ? ರೈಟ್. ಸೊ ಇಷ್ಟ ಬರ್ದಿವಿ ಅಂದ್ರೆ ನಮ್ಮ ಎಕ್ಸಾಮಿಗೆ 4 ಮಾರ್ಕ್ಸ್ ಗ್ಯಾರಂಟಿ ಬಂದಿರ್ತಾವ. ಓಕೆ. ಪೂರ್ತಿಯಾಗಿ ನೆನ್ಪಿಟ್ಕೋ ಬದ್ಲಿ ಡಿವೈಡ್ ಮಾಡ್ಕೊಂಡು ನೆನ್ಪಿಟ್ಕೊಳ್ರಿ, ಆರಾಮಾಗಿ ಥಿಯರಮ್ನ ನೆನ್ಪಿಟ್ಕೋಬಹುದು. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಇದಿಷ್ಟು ಟ್ರಯಾಂಗಲ್ಸ್ ಮೇಲೆ ಬರುವಂತ ಥಿಯರಮ್ಸ್ ಆಗಿದ್ದು ರೀ. ಅಂದ್ರೆ ನಮ್ಗ ಟ್ರಯಾಂಗಲ್ಸ್ ಮೇಲೆ ಬರುವಂತ 4 ಮಾರ್ಕ್ಸ್ ಕ್ವಶನ್ಸ್ ಇಷ್ಟು ಬಿಟ್ಟು ಮತ್ತೆ ಬೇರೆ ಬರುದಿಲ್ಲ. ಓಕೆನಾ? ಸೊ ಇಲ್ಲಿಗೆ ನಮ್ಮ ಟ್ರಯಾಂಗಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಯ್ತ್ರಿ. ಮುಂದಿನ ವಿಡಿಯೋದೊಳಗೆ ನಮ್ಮ ಮುಂದಿನ ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಚೆನ್ನಾಗಿ ಓದ್ಕೊಡ್ರಿ. ದೇವರು ಎಲ್ಲರಿಗೆ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ.